ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷಗಳು ಕೈ ತೋರಿಸಿರೋ ಒಂದ್ಸತಿ. ಸಂತೋಷಗಳು, ಸಂತೋಷಗಳು. ಆಮೇನ್. ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವದಿಸಲಿ. ಸಂತೋಷವಾಗಿರ್ತಕ್ಕಂಥದ್ದು ಕರ್ತನ ಸನ್ನಿಧಿಯಲ್ಲಿ ಬಹಳಷ್ಟು ಉತ್ತಮ ಮತ್ತು ಬೆಲೆ ಉಳ್ಳದಾಗಿದೆ. ಯಾಕಂದರೆ ಎಷ್ಟು ನಾವು ಸಂತೋಷವಾಗಿರ್ತೇವೋ ಅಷ್ಟು ಆತ್ಮಿಕ ಯಾತ್ರೆಯಲ್ಲಿ ಕರ್ತನ ಒಂದು ಸಾಹಸದಲ್ಲಿ ಬೆಳೆಯಲಿಕ್ಕೆ ಒಂದು ಅವಕಾಶ ಚಾನ್ಸಸ್ ನಮ್ಮೆಲ್ಲಗೆ ಇರ್ತದೆ ಪ್ರೇರೆ. ಅದಕ್ಕೆ ಈ ಸಮಯದಲ್ಲಿ ನಿಮ್ಮ ಪಕ್ಕದವ್ರಿಗೆ ಶಾಲೋಮ್ ಅಂತ ಹೇಳ್ರಿ. ನಿಮ್ಮ ಪಕ್ಕದವ್ರಿಗೆ ಶಾಲೋಮ್ ಅಂತ ಹೇಳ್ರಿ. ಶಾಲೋಮ್ ಅಂದರೆ ಸಮಾಧಾನವಾಗಿರಲಿ, ಶುಭವಾಗಿರಲಿ, ಆರೋಗ್ಯವಾಗಿರಲಿ ಎಂಬುದಾಗಿ ಆ ಹೆಸರಿನ ಒಂದು ಅರ್ಥವಾಗಿದೆ. ಅದಕ್ಕೆ ಈ ಸಮಯದಲ್ಲಿ ನಾವು ಇಬ್ಬಿಬ್ಬರಾಗಿ ಒಬ್ರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡಿರಿ. ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಅಕ್ಕ ತಂಗಿಯರಾಗಿದ್ದರೆ ಬೇರೆ ಆಗ್ರಿ, ಅಣ್ಣ ತಮ್ಮರಾಗಿದ್ದರೆ ಬೇರೆ ಆಗ್ರಿ. ಬೇರೆ ಬೇರೆ ಆಗಿದ್ದು ಒಬ್ರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಯಾಕಂದರೆ ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡೊಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಯಾವ ಕಷ್ಟ, ಯಾವ ಭಾರ, ಯಾವ ಸಮಸ್ಯೆ, ಯಾವ ಚಿಂತೆ, ಯಾವ ಗೋಳಾಟಕ್ಕೆ ನೀವು ಒಳಗಾಗಿದ್ದೀರೋ ಅದಕ್ಕಾಗಿ ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸ್ರಿ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಒಂದು ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಾನೆ ಪ್ರೇರೆ. ಮೊದಲು ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಮಾಡಿರಿ. ಯಾಕಂದರೆ ನೀವು ಯಾವ ಸಮಸ್ಯೆಗಳು ಎದುರ್ಕೊಳ್ತೀರಿ ನಿಮ್ಗೆ ಗೊತ್ತದ. ನೀವು ಬೇಡುವಾಗ ದೇವರು ನಿಮ್ಮನ್ನು ಕೊಡ್ತಾನೆ. ಯಾವ ರೋಗದಿಂದ ನರಳಾಡ್ತಿದ್ದೀರಿ ದೇವ್ರಿಗೆ ಗೊತ್ತದ. ನೀನು ಆ ರೋಗದ ವಿಷಯವಾಗಿ ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ಆ ರೋಗದಿಂದ ಬಿಡುಗಡೆ ಮಾಡ್ತಾನೆ. ಯಾವ ಸಂಕಟವನ್ನು ಎದುರುಕೊಳ್ತಾ ನೀವಿದ್ದೀರೋ ಆ ಸಂಕಟವನ್ನು ಕರ್ತನ ಮುಂದೆ ಹೇಳಿ ನೀವು ಪ್ರಾರ್ಥನೆ ಮಾಡುವಾಗ ಅದರಿಂದ ಸಂಪೂರ್ಣವಾಗಿ ಆತನ ಬಿಡುಗಡೆ ಮಾಡ್ತಾನೆ. ಯಾಕಂದರೆ ಆತನ ಹೆಸರೇ ಅದ್ಭುತ ಸ್ವರೂಪನದ ಪ್ರೇರೆ. ಆತನ ಹೆಸರು ಆತನಿಗೆ ವಿಷಯ ಪ್ರಾರ್ಥನೆ ಮಾಡುವಾಗ ಆಲೋಚನೆ ಕರ್ತನೆ ಎಂಬುದಾಗಿ. ನಿಮ್ಮ ಆಲೋಚನೆಗಳು ಏನೋ ಅವನಿಗೆ ಗೊತ್ತದ, ನಿಮ್ಮ ಚಿಂತೆ ಗೊತ್ತದ, ನಿಮ್ಮ ಆಲೋಚನೆ ಗೊತ್ತವ, ನಿಮ್ಗಿರ್ತಕ್ಕಂಥ ಸಮಸ್ಯೆ ದೇವ್ರಿಗೆ ಗೊತ್ತವ, ನೀವು ಯಾವ ಥರ ಕಷ್ಟಗಳನ್ನು ಅನುಭವಿಸಿದ್ರಿ ದೇವ್ರಿಗೆ ಗೊತ್ತವ, ಯಾವ ರೋಗ ವ್ಯಾಧಿಯಲ್ಲಿದ್ದರೆ ದೇವ್ರಿಗೆ ಗೊತ್ತದ, ಯಾವ ಸಂಕಟದಲ್ಲಿ ಬಿದ್ದೋಗಿದ್ರಿ ದೇವ್ರಿಗೆ ಗೊತ್ತದ. ನೀನು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿನ್ನನ್ನು ಸ್ವಸ್ಥತೆ ಮಾಡ್ತಾನೆ, ದೇವರು ನಿನ್ನನ್ನು ಬಿಡುಗಡೆ ಕೊಡ್ತಾನೆ, ದೇವರು ನಿನ್ನನ್ನು ಆರೋಗ್ಯ ಕೊಡ್ತಾನೆ ಸ್ಪಷ್ಟವಾಗಿ. ಅದಕ್ಕೆ ಹೇಳ್ತಾನೆ, ಎಲೆ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿ ಪ್ರಿಯರೇ. ನಿಮ್ಮನ್ನು ವಿಶ್ರಾಂತಿ ಕೊಡ್ತಕ್ಕಂಥವನು ಆತನೇ. ಆತನಲ್ಲಿದ್ದು ನೀವು ಪ್ರಾರ್ಥಿಸುವಾಗ ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಸ್ಪಷ್ಟವಾಗಿ. ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಸ್ಥಿತಿ ಪರಿಸ್ಥಿತಿ, ವಿದ್ಯಾಭ್ಯಾಸ ಹಾಳಾಗ್ಲತ್ತ ವಿಷಯ ಪ್ರಾರ್ಥನೆ ಮಾಡು. ಉದ್ಯೋಗ ಬೇಕಾ ಪ್ರಾರ್ಥನೆ ಮಾಡು. ಯಾವ ಸಂಕಟ ಎದುರ್ಕೊಳ್ಳುತ್ತೆ ಅದಕ್ಕಾಗಿ ಪ್ರಾರ್ಥನೆ ಮಾಡೋದ್ರಿಂದ ದೇವರು ಬಿಡುಗಡೆ ಮಾಡ್ತಾನೆ. ಗ್ಲೌರಿ 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 ಗ್ಲೌರಿ. ಅಯ್ಯನಿಗೆ ಸ್ತೋತ್ರವಾಗಲಿ. ಇವಾಗ ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಣ್ಣ ಆಗಲಿ, ತಮ್ಮ ಆಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ, ಮಕ್ಕಳಾಗಲಿ, ಯಾವುದೇ ಒಂದು ರೋಗದಲ್ಲಿ, ವ್ಯಾಧಿಯಲ್ಲಿ, ಅಂತ ಯಾವುದೇ ಒಂದು ಸಂಕಟದಲ್ಲಿ, ಶೋಧನೆಯಲ್ಲಿ ನಡಾಡ್ತಕ್ಕಂಥವ್ರಾಗಿದ್ದರೇನೋ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮವರ ವಿಷಯವಾಗಿ ನೀವು ಚಿಂತಿಸಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ ಮತ್ತು ನಿನ್ನವರಿಗೆ ಬಿಡುಗಡೆ ಮಾಡ್ತಾನೆ. ಅಥವಾ ನಿನ್ನವರಿಗೆ ಯಾರಾದರೂ ಅವ್ರ ಬಿಸ್ನೆಸ್ ವ್ಯಾಪಾರದವ್ರಿಗೆ ಆ ಬಿಸ್ನೆಸ್ ವ್ಯಾಪಾರ ನಡೆಯತ್ತಿಲ್ಲೇನೋ, ಅಥವಾ ಏನೊಂದು ವರ್ಕ್ಶಾಪ್ ಅದು ನಡೆಯತ್ತಿಲ್ಲೇನೋ, ಅಥವಾ ಏನೋ ಉದ್ಯೋಗಕ್ಕಾಗಿ ತಗೊಳ್ಳತ್ತಾರ ಉದ್ಯೋಗ ಸಿಗ್ಲತ್ತಿಲ್ಲೇನೋ, ಅವ್ರಿಗೆ ಪ್ರಾರ್ಥನೆ ಮಾಡಿ ಅವ್ರ ವಿಷಯವಾಗಿ ದೇವರು ಉದ್ಯೋಗ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಅವ್ರ ಬಿಸ್ನೆಸ್ ವ್ಯಾಪಾರ ಕೂಡ ಅದ್ಭುತವಾಗಿ ನಡೆಸ್ತಾನೆ ಪ್ರಿಯರೇ. ಪ್ರಾರ್ಥಿಸ್ರಿ, ಮೌನವಾಗಿರದೆ ಪ್ರಾರ್ಥಿಸ್ರಿ. ಮತ್ತು ನಾಗಪ್ಪ ಸಹೋದರ ವಿಷಯವಾಗಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡರಿ. ಆಲ್ರೆಡಿ ಬಾಡಿಯಲ್ಲಿರ್ತಕ್ಕಂಥ ಅವರಿಗೆ ಛಾತಿಯಲ್ಲಿ ಗಡ್ಡಿಗದ, ಅದ್ರ ಟೆಸ್ಟ್ ಕೂಡ ಲ್ಯಾಬಿಗೆ ಕೊಟ್ಟಿದ್ದಾರೆ. ಆದರೆ ಯಾವ ರೋಗ ಯಾವ ವ್ಯಾಧಿ ಅಂತೂ ಗೊತ್ತಿಲ್ಲ, ಅದರ ದೇವರು ಸ್ವಸ್ಥತೆ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡರಿ. ಅಯ್ಯ ನಾಗಪ್ಪ ಸೋದರ ವಿಷಯವಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚ್ರಿ, ಅವ್ರಿಗೆ ಮುಟ್ಟಿ, ಅವ್ರಿಗೆ ಯಾವ ಥರ ಗಡ್ಡಿ ಇದನ್ನೋ ಗೊತ್ತಿಲ್ಲ ಕರ್ತಾನೆ, ನಿನಗೆ ಗೊತ್ತುಂಟು. ಆ ಗಡ್ಡಿ ಕರಗೋಗುವಾಗೆ ನೀ ಕೃಪೆ ತೋರಿಸಯ್ಯ. ಮತ್ತು ಅವ್ರು ಆ ಶರೀರಲ್ಲಿ ಕೂಡ ಆ ಗಡ್ಡೆ ನಾರ್ಮಲ್ ಆಗಿ ಮಾರ್ಪಡಿಸ್ರಿ ಕರ್ತಾನೆ. ಮತ್ತು ರಿಪೋರ್ಟ್ಸ್ ಕೂಡ ತೆಗೆಯೋದಕ್ಕೆ ಕೊಟ್ಟಿದ್ರೆ ಕರ್ತಾನೆ, ರಿಪೋರ್ಟ್ಸ್ ಕೂಡ ಎಲ್ಲ ನಾರ್ಮಲ್ ಬರುವ ಹಾಗೆ ನಿನ್ನ ಕೃಪೆ ತೋರಿಸ್ರಿ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನಿನ್ನ ಕಾರ್ಯ ಮಾಡಿ ನಡೆಸ್ತೀರಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ.
ಅಯ್ಯ ನಿನಗೆ ಮಹಿಮೆ ಆಗಲಿ. ಅದ್ಭುತ ಮಾಡಯ್ಯ ಅವ್ರ ಜೀವಿತದಲ್ಲಿ, ಅವ್ರಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ಕೊಡು, ಬೆಳೆಗಡೆ ಕೂಡ ಕರ್ತನೆ. ಮತ್ತು ಇನ್ನೊಬ್ಬರ ವಿಷಯವನ್ನು ನಾವು ಪ್ರಾರ್ಥನೆ ಮಾಡರಿ. ಬ್ರದರ್ ವಿಶ್ವನಾಥರ ಅವರು ತಂಗಿಗೆ ಇಂಜೋಗಾರ್ಪಿ ಹಾರ್ಟು ಸಂಬಂಧಪಟ್ಟಂಥ ರೋಗದಿಂದ ನರಳತಕ್ಕಂಥರಾಗಿದ್ದಾರೆ. ಆದರೆ ಇಂಜೋಗಾರ್ಪಿ ಮಾಡಿದ್ದಾರೆ, ಆದರೆ ಇನ್ನೂ ಏನೋ ಸಮಸ್ಯೆ ಅದ ಗೊತ್ತಾಗ್ಲತ್ತಿಲ್ಲ. ಅವ್ರ ಗಳಿಗೆಗೆ ಒಂದು ಸಮಸ್ಯೆ ಎದುರ್ಕೊಳ್ಳತ್ತಾರ. ಆದರೆ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿ. ಆಲ್ರೆಡಿ ಅವರು ಆಲಿದಲ್ಲ. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಆ ಸೋದರಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಆ ಹಾರ್ಟಿಗೆ ಸಂಬಂಧಪಟ್ಟಂಥ ರೋಗದಿಂದ ಸಂಪೂರ್ಣವಾಗಿ ಮನಪೂರ್ವಕ ಬಿಡುಗಡೆ ಕೊಡಯ್ಯ. ನಿನ್ನ ಸೇವಕರಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಅಥವಾ ಏನೇ ಒಂದು ಸೈತನ ಅಧಿಕಾರನೋ ದುಷ್ಟ ಶಕ್ತಿನೋ ಮಂತ್ರದ ಶಕ್ತಿಗಳು ಬಂಧಿಸಲ್ಪಟ್ಟಂಥ ಅಧಿಕಾರನೂ ಗೊತ್ತಿಲ್ಲ. ಆದರೆ ನಾವು ಸಭೆಯಾಗಿ ಅವ್ರಿಗೆ ಪ್ರಾರ್ಥಿಸ್ತೇವೆ. ಈ ದಿನ ಅವರು ಸ್ವಸ್ಥತೆ ಹೊಂದಿ ಬಿಡುಗಡೆ ಹೊಂದಿ ತಿರುಗಿ ಕುಟುಂಬಕ್ಕೆ ಹೋಗುವಾಗ ನಿನ್ನ ಕೃಪೆ ತೋರಿಸಯ್ಯ. ನಿನ್ನ ಸನ್ನಿಧಿಲಿ ಅವ್ರು ನಾವು ಪ್ರಾರ್ಥಿಸಿ ಅವ್ರ ಬಿಡುಗಡೆ ಕಾಯ್ಕರ್ತಾನೆ. ಹಲ್ಲೆಲೂಯ. ಅಯ್ಯ, ಇನ್ನೂ ಯಾರಾದರ ಈ ಸಮಯದಲ್ಲಿ ಒಂದು ವೇಳೆ ರೋಗ ವ್ಯಾಧಿಯಲ್ಲಿ ಭಯಂಕರ ಕಡಿಮೆ ಆಗಲ್ಲಂತ ಸ್ಥಿತಿಯಲ್ಲಿದ್ದರೆ ನಿಮ್ಮ ಗಾಯವುಳ್ಳ ಹಸ್ತವ್ರ ಮೇಲೆ ಚಾಚಿ ಅವ್ರಿಗೆ ಮುಟ್ಟಿ ನೀನು ಸ್ವಸ್ಥತೆ ಮಾಡ್ತೀವಿ ನಾವು ಪ್ರಾರ್ಥಿಸ್ತಾ. ಈ ಆನ್ಲೈನಲ್ಲಿ ಕೂಡ ಯಾರಾದರೂ ಇನ್ನೂ ನೋಡ್ತಕ್ಕಂಥವ್ರಾಗಿದ್ದರೆ ಅಯ್ಯ ನನ್ನ ಒಳಗೆ ಕೂಡ ಒಂದು ರೋಗ ಅದ, ಅಯ್ಯ ನನಗೆ ಬಿಡುಗಡೆ ಮಾಡಿ ಎಂಬುದಾಗ ಒಂದು ವೇಳೆ ಯಾರಾದರೂ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದರೆ ಯೂಟ್ಯೂಬ್ನಲ್ಲಾಗಲಿ, ಫೇಸ್ಬುಕ್ನಲ್ಲಾಗಲಿ, ಇನ್ಸ್ಟಾಗ್ರಾಮ್ನಲ್ಲಾಗಲಿ, ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಕರ್ತನೆ ಒಂದು ವೇಳೆ ಇವರು ಈ ಸಮಯದಲ್ಲಿ ಪಾಲ್ಬಾಗಿದ್ದು ಈ ಪ್ರಾರ್ಥನೆಯಲ್ಲಿ ಪಾಲ್ಬಾಗಿರ್ಬೋದ್ರಯ್ಯ ಅವ್ರಿಗೆ ಕೂಡ ನೀನು ಸ್ವಸ್ಥತೆ ಮಾಡು ಕರ್ತನೆ. ಅವ್ರಿಗೆ ಕೂಡ ನೀನು ಬಿಡುಗಡೆ ಕೊಡಯ್ಯ. ಅವ್ರಿಗೆ ಕೂಡ ಶೋಧನೆಯಿಂದ, ಕಷ್ಟದಿಂದ, ಸಂಕಟದಿಂದ ತಪ್ಪಿಸಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಅನೇಕ ಜನ ಸಾಕ್ಷಿ ಕೊಡ್ತಿದ್ದಾರಯ್ಯ. ನಾವು ನೋಡ್ತಿದ್ದೇವೆ ಸೇವಕರೇ, ನಮ್ಮ ಜೀವಿತ ದೊಡ್ಡೊಂದು ಅದ್ಭುತ ಆಗಲತ್ತದೆ ಎಂಬುದಾಗಿ. ನೀವು ಮಾಡಿರ್ತಕ್ಕಂಥ ಪ್ರಾರ್ಥನೆಯಲ್ಲಿ ನಾವು ಪಾಲ್ಬಾಗಿರ್ಲತ್ತಿದ್ದೆವು. ದೇವರು ನಮಗೆ ಸ್ವಸ್ಥತೆ ಮಾಡುತ್ತೇನೆ ಎಂಬುದಾಗಿ ಅಯ್ಯ ನಿಮ್ಮ ಪರಿಶುದ್ಧಾತ್ಮ ಅಧಿಕಾರ ತುಂಬಿಸಯ್ಯ. ಮತ್ತು ಈ ಆನ್ಲೈನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದರಲ್ಲಿ ಪಾಲ್ಬಾಗಿದ್ದು ಸಂದೇಶವನ್ನು ಕೇಳಿ ಈಗ ಅದ್ಭುತವಾಗಿ ಸಂದೇಶ ಕೊಟ್ಟರೆ ಸೇವಕರೇ ನಮ್ಮ ಜೀವಿತ ಮಾರ್ಪಡ್ಲತ್ತದೆ ಎಂಬುದಾಗಿ ಹೇಳ್ತಿದ್ದಾರೆ ದೇವರೇ. ಅದನ್ನು ಪ್ರಾರ್ಥಿಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಪಾಲ್ಭಾಗಿರುವಾಗ ಸಹಕರಿಸಯ್ಯ. ಮತ್ತು ಇವತ್ತು 6 ದಿನದಲ್ಲಿ ಬಂದಿರತಕ್ಕ ಪ್ರತಿಯೊಬ್ಬರು ಜೀವಿತ, ಪ್ರತಿಯೊಬ್ಬರು ಹೃದಯ, ಪ್ರತಿಯೊಂದು ಕುಟುಂಬ ನಷ್ಟಗೊಪ್ಪಿಸಿಕೊಟ್ಟಿದೆಯ ನಿನ್ನ ಪರಿಶುದ್ಧಾತ್ಮ ಶಕ್ತಿಯಿಂದ ಬಲಪಡಿಸು ಕರ್ತನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವಿವರಿಸಲು ನನ್ನ ಬ್ರತುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವಿವರಿಸಲು ನನ್ನ ಬ್ರತುಕು ಸಾಲದಯ್ಯ. ತಂದೆ ದೇವಾ ನನ್ನ ನಿಮ್ಮಡಲೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದ ನಿಮ್ಮಡಲೇ ನನಗೆ ಸುಖವು. ಹೌದಯ್ಯ, ನಿನ್ನ ಒಡಿಲಲ್ಲೇ ಸುಖವಾದ ಕರ್ತನೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ಯಾರಿಗೈತೆ ಭದ್ರಪಡಿಸ್ತೋ ಅಥವಾ ಯಾರು ನಿನ್ನ ರೆಕ್ಕೆಯ ನೆರಳಿನಲ್ಲಿ ಬಂದಿರುತ್ತಾರೋ ಅವ್ರಿಗೆ ಸಮೃದ್ಧಿ ಇದೆ ಅಯ್ಯ. ಅವ್ರಿಗೆ ಬಹಳಷ್ಟು ಸಂತೋಷ ಇದೆ. ಲೋಕದಲ್ಲಿ ಸಿಗಲಾರದಂಥ ಒಂದು ಸಂತೋಷ, ಲೋಕದ ಕೊಡದಂಥ ಒಂದು ಪ್ರೀತಿ ನಿನ್ನಲ್ಲದಯ್ಯ. ಅದಕ್ಕೆ ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ. ದೇವಾ ತಂದೆ ದೇವಾ ನೀನೇ ನನ್ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವಾ ನಿನ್ನಲ್ಲಿ ನನಗೆ ಸುಖವು. ಎಸ್ ಲಾರ್ಡ್, ಎಸ್ ಲಾರ್ಡ್. ತಂದೆ ದೇವಾ ನನ್ನ ಆನಂದ ನಿಮ್ಮಡಲೇ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನೀನೇ ನನ್ನ ಸರ್ವಸ್ವ, ನೀನೇ
ಸಾಕು ನನಗೆ. ತಂದೆ ದೇವಾ ತಂದೆ ದೇವಾ ನೀನೇ ನನ್ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನೀನು ಮಾತ್ರ ನನ್ನ ಸಾಕು ಕರ್ತನೆ. ಇವತ್ತು ಎಲ್ಲರೂ ತನ್ನ ಜೀವಿತವನ್ನು ತ್ಯಾಗ ಮಾಡಿ ಅಯ್ಯ ನೀನೇ ನನಗೆ ಸಾಕು ಅಂತ ಹೇಳ್ತಕ್ಕಂಥವ್ರಾಗಿದ್ದಾರೆ. ಅಯ್ಯ ಇಂಥವ್ರು ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಇರುವುದಾದರೆ ಅವ್ರು ಸರ್ವಸ್ವ ನೀಡಿದ್ದೀಯಪ್ಪ ಕರ್ತನೆ. ಒಂದು ನೀವು ಯಾರಾದರೂ ದೇವರನ್ನು ಪ್ರೀತಿಸುತ್ತಾ ದೇವರ ಸನ್ನಿಧಿನ ಆಶ್ರಯಿಸುತ್ತಾ ದೇವರೊಂದು ಹಚ್ಚಿಕೊಂಡಿರುವುದಾದರೆ ಆತನೇ ನಿಮ್ಗೆ ಸರ್ವಸ್ವನ ಪ್ರಿಯರೇ. ಆತನೇ ನಿನ್ನನ್ನು ಬಿಡುಗಡೆ ಮಾಡ್ತಕ್ಕಂಥ ನನ್ನ, ಆತನೇ ನಿನ್ನನ್ನು ಸ್ವಸ್ಥತೆ ಆರೋಗ್ಯ ಕೊಡ್ತಕ್ಕಂಥ ನನ್ನ ಪ್ರಿಯರೇ. ನೀನು ಆತನ ಮಡಲಲ್ಲಿರುವುದಾದರೆ ಉತ್ತಮ, ಆತನ ಅಂಗೈಲಿರುವುದಾದರೆ ಉತ್ತಮ, ಆತನ ರೆಕ್ಕೆ ನೆರಳಿರುವುದಾದರೆ ಉತ್ತಮ. ನನ್ನ ಸೋದರಿ ಸೋದರ ಬಾ, ಕರ್ತನ ಸನ್ನಿಧಿಯಲ್ಲಿ ಬಾ, ಪ್ರಾರ್ಥಿಸು. ಹೃದಯ ತೆರಿ, ನಿನ್ನ ಆಲೋಚನೆ ತೆರೆದಿಟ್ಟು ದೇವ್ರ ಸನ್ನಿಧಿ ಒಪ್ಪಿಸು. ಗಂಟಲೆತ್ತು ಸಂಕೋಚ ಪಡಬೇಡ, ಬಾಯಿ ತೆರೆದು ಕರ್ತನನ್ನು ಕೂಗು. ಅಯ್ಯ ನನ್ನ ಪರಿಸ್ಥಿತಿ ನನಗೆ ಈ ರೀತಿ ಇವತ್ತು ಅದ್ಭುತ ಮಾಡೆ ಎಂಬುದಾಗಿ ಪ್ರಾರ್ಥಿಸು. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರನ್ನು ದರ್ಶಿಸ ಈ ದಿನದಲ್ಲಿ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಜುಂಡೆದೇನೆ ಕಣ್ಣ ನಿನ್ನ ಪ್ರೇಮ ಮಧುರವಯ್ಯ. ನಿನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಜುಂಡೆದೇನೆ ಕಣ್ಣ ನಿನ್ನ ಪ್ರೇಮ ಮಧುರವಯ್ಯ. ತಂದೆ ದೇವಾ ಎಲ್ಲರೂ ತಂದೆ ದೇವಾ ನಿನ್ಮಳೆ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನೀನೇ ನನ್ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ತಂದೆ ದೇವಾ ನೀನೇ ನನ್ನ ಸರ್ವಸ್ವ, ನೀ ಮಾತ್ರ ಸಾಕು ನನಗೆ. ನನ್ನ ಪ್ರಾಣವೇ ನನ್ನ ಜ್ಞಾನವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಾಣವೇ ನನ್ನ ಜ್ಞಾನವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ದೇವಾ ನನ್ನ ಆನಂದ ನಿಮ್ಮಡಲೇ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದ ನಿಮ್ಮಡಲೇ ನನಗೆ ಸುಖವು. ಹೌದಯ್ಯ, ನನ್ನ ಪ್ರಾಣ ಸ್ನೇಹಿತನಿನ್ನಾಗಿದ್ದಯ್ಯ, ನಿನ್ನ ಸನ್ನಿಧಿನೇ ಪರಮಳದಯ್ಯ. ಯಾರೈತೆ ದಿನ ಅಯ್ಯ ನೀ ನನ್ನ ಒಂದು ಪ್ರಾಣ ಸ್ನೇಹಿತನಾಗಿದ್ದಯ್ಯ. ನಿನ್ನ ಸನ್ನಿಧಿಯಲ್ಲಿ ನನಗ ಒಂದು ಪರಿಮಳದಯ್ಯ. ನಿನ್ನ ಸನ್ನಿಧಿ ನನ್ನ ಸಂತೃಪ್ತಿ ಎಂಬುದಾಗಿ ಯಾರು ತನ್ನ ಹೃದಯ ಪ್ರಾಣವನ್ನು ಶರೀರವನ್ನು ಒಪ್ಪಿಸಿ ಪ್ರಾರ್ಥಿಸ್ತಾರೋ ಅವ್ರಿಗೆ ನಿಜಕ್ಕೂ ಈ ದಿನ ನಿನ್ನ ಸನ್ನಿಧಿ ಪರಿಮಳದಯ್ಯ. ಇನ್ನೊಂದು ಅಭಿಷಕ್ತಿಯಿಂದ ಅವರನ್ನು ತುಂಬಿಸಬೇಕು, ಇನ್ನೊಂದು ಆತ್ಮದ ಆವೇಶದಿಂದ ಬಲಪಡಿಸಿ. ಈ ಸಮಯ ಈ ಗಳಿಗೆ ನಿಮಿಷದಲ್ಲಿ ಯಾರಾದರೂ ಸ್ವಸ್ಥತೆಗಾಗಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದಯ್ಯ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ನೀಡ್ತಾನೆ ದರ್ಶಿಸಿ ಇವಾಗಲೇ ಅವ್ರ ಬಿಡುಗಡೆ ಹೊಂದುವಾಗೆ, ಅವ್ರ ಸ್ವಸ್ಥತೆ ಹೊಂದುವಾಗೆ, ಆರೋಗ್ಯ ಭಾಗ್ಯ ಹೊಂದಿಕೊಳ್ಳುವಾಗೆ ನೀ ಸಹಾಯ ಮಾಡಿ. ಯಾಕಂದರೆ ನಿನ್ನಲ್ಲಿ ಸರ್ವಸ್ವಾದ ಕರ್ತ, ಅದಕ್ಕೆ ನಾವು ಪ್ರಾರ್ಥಿಸ್ತೇಯ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಒಂದು ಪ್ರೇಮನೇ ಮಧುರವಾದ ಅದು ಸ್ಪಷ್ಟವಾಗಿ. ಅದಕ್ಕೆ ನಿನ್ನ ಒಂದು ಪ್ರೀತಿಯಲ್ಲಿ ನಿನ್ನ ಮಕ್ಕಳು ಮಗ್ನರಾಗಿದ್ದು ನಿನ್ನ ಸನ್ನಿಧಿ ಆಶ್ರಯ ಸಹಕರಿಸ್ತೇಯ.
ಯಾಕಂದ್ರೆ ನೀನು ಬರುವ ಸಮಯ ಬಹಳಷ್ಟು ಕಡಿಮೆ ಆಗದ. ನನ್ನ ಸೋದರಿ ಸೋದರ, ದೇವರು ಬರುವಾಗ ನೀನು ಸಿದ್ಧವಾಗಿರ್ಬೇಕು. ನೀನು ಸಿದ್ಧವಾಗಿರ್ಬೇಕಾದ್ರೆ ನಿನ್ನ ಹೃದಯ, ಆತ್ಮ, ಶರೀರವನ್ನು ದೇವರಿಗೆ ಒಪ್ಪಿಸ್ಕೊಡಿ. ಸಂಬಂಧ ಅದ್ಭುತ ಮಾಡ್ತಕ್ಕಂಥ ದೇವರಿಗೆ ಒಪ್ಪಿಸು. ಅವಾಗ ಆತ ನೀನು ಬಿಡುಗಡೆ ಮಾಡ್ತಾನೆ. ನನ್ನ ಸೋದರಿ ಸೋದರ, ಥ್ಯಾಂಕ್ ಯು ಲಾರ್ಡ್. ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯವು ಧರಿಸಲು ನನ್ನ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ನನ್ನ ಬದುಕು ಸಾಲದಯ್ಯ. ತಂದೆ ದೇವಾ, ಆನಂದ ನಿನ್ಮಡಲೇ ನನಗೆ ಸುಖವು. ತಂದೆ ದೇವಾ, ಆನಂದ ನಿನ್ಮಡಲೇ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನೀನೇ ನನ್ನ ಸರ್ವಸ್ವ. ನೀ ಮಾತ್ರ ಸಾಕು ನನಗೆ. ಆಮೆನ್, ಆಮೆನ್. ತಂದೆ ದೇವಾ, ತಂದೆ ದೇವಾ, ನೀನೇ ನನ್ನ ಸರ್ವಸ್ವ. ನೀ ಮಾತ್ರ ಸಾಕು ನನಗೆ. ನನ್ನ ಪ್ರಿಯಳೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಪ್ರೇಮವೇ, ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನ ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನ ಆರಾಧಿಸುವೆ. ತಂದೆ ದೇವಾ, ನನ್ನ ಆನಂದ ನಿನ್ಮಡಲೇ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದ ನಿನ್ಮಡಲೇ ನನಗೆ ಸುಖವು. ಹೇ ದೇವಾ, ಹೇ ದೇವಾ, ನೀನೇ ನನ್ನ ಸರ್ವಸ್ವ. ನೀ ಮಾತ್ರ ಸಾಕು ನನಗೆ. ತಂದೆ ದೇವಾ, ತಂದೆ ದೇವಾ, ನೀನೇ ನನ್ನ ಸರ್ವಸ್ವ. ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ಹೌದಯ್ಯ, ನೀನೇ ಮಾತ್ರ ನನ್ನನ್ನು ಸಾಕು ಅಯ್ಯ. ಒಂದು ಕುಟುಂಬದಲ್ಲಿ ಮಕ್ಕಳಿಲ್ಲದ ಒಂದು ಸ್ಥಿತಿಯಲ್ಲಿ ಒಂದು ಮುದ್ದಾದ ಒಂದು ಮಗುವನ್ನು ನೀನು ಕೊಟ್ಟಿರುವಾಗ ಆ ಮಗು ಮೇಲೆ ತಂದೆ ತಾಯಿ ಪ್ರೀತಿ ಇಟ್ಟು, ಅಯ್ಯ ಈ ಮಗು ನನಗೆ ಸಾಕಯ್ಯ, ಉತ್ತಮವಾಗಿರ್ತಕ್ಕಂಥ ಮಗು ಕೊಟ್ಟಿದೆ ಎಂಬುದಾಗಿ ಕರ್ತನೆ. ಆ ಮಗುವನ್ನು ನೋಡಿ ಎಷ್ಟು ಸಂತೋಷ ಉಳ್ಳವರಾಗಿರ್ತಾರಯ್ಯ. ಅದೇ ರೀತಿಲಿ ನೀನು ನಮ್ಮನ್ನು ನೋಡಿ ಸಂತೋಷ ಪಡ್ತೀಯ. ನೀನು ಯಾವಾಗೇ ನಮ್ಮನ್ನು ನೋಡಿ ನೀ ಸಂತೋಷ ಪಡ್ತೀಯ ಅಂದರೆ ಲೋಕ ರೀತಿಯಿಂದ ನಾವು ಬಿಡುಗಡೆ ಆಗಿ ನಿನ್ನ ಸನ್ನಿಧಿಲು ಸೇರಿ ಉತ್ತಮರಾಗಿ ಬೆಳೆಯುವಾಗ ಕರ್ತನೆ, ಅವಾಗ ನಿನಗೆ ಸಂತೋಷದ ಕರ್ತನೆ. ಅದಕ್ಕೆ ನಾನು ಪ್ರಾರ್ಥಿಸ್ತಾಯ. ಇವತ್ತು ಈ ಆರಾಧನೆಯಲ್ಲಿ ಎಷ್ಟು ಜನರು ಪಾಲ್ವಾಗಿದ್ದರಯ್ಯ, ಅವರೆಲ್ಲ ನಿನ್ನ ಪಾದದ ಸನ್ನಿಧಿಯಲ್ಲಿ ಪ್ರತಿದಿನ ಕಾಲ ಕಳೆಯುವಾಗ ನಿನ್ನ ಕೃಪೆ ತೋರಿಸಯ್ಯ. ನನ್ನ ಸೋದರಿ ಸೋದರ, ನೀನು ಹೀಗೆ ಮಾಡುವುದಾದರೆ, ನೀನು ಈ ರೀತಿಗೆ ಪ್ರಾರ್ಥಿಸುವುದಾದರೆ ದೇವರಿಂದ ನೀನು ಅದ್ಭುತ ಹೊಂದಿ. ಮಾನವು ನಿನ್ನ ದ್ವೇಷಿಸ್ತಿದಿರ್ಬೋದು, ಆದರೆ ನನ್ನ ದೇವರು ನೀನು ದ್ವೇಷಿಸಲ್ಲ ಪ್ರಿಯರೇ. ಇವತ್ತು ನೀನು ಕರ್ತನನ್ನು ಆಶ್ರಯಿಸು, ಕರ್ತನನ್ನು ನೋಡು, ಆತನ ಕಾರ್ಯಗಳನ್ನು ನೋಡು. ನೀನು ಸ್ಪಷ್ಟವಾಗಿ ಆತನು ಮಾಡಿರ್ತಕ್ಕಂಥ ಪ್ರೀತಿಗೆ ನೀನು ಎಷ್ಟು ಬೆಲೆ ಕಟ್ಟರು ಕೂಡ ಸಾಲುವುದೇ ಇಲ್ಲ. ಅದು ಈ ದಿನ ನಿನ್ನ ಆತ್ಮ, ಪ್ರಾಣ, ಶರೀರವೆಲ್ಲ ಕರ್ತನಿಗೆ ಒಪ್ಪಿಸಿ. ಸಮಯದಲ್ಲಿ ಪಾಪದಿಂದ, ದ್ರೋಹದಿಂದ, ಅಪರಾಧದಿಂದ, ಕುಡುಕುತನದಿಂದ, ಮೋಸ, ವ್ಯಭಿಚಾರಗಳಿಂದ ಲೋಕ ರೀತಿಗೆ ಬಿದ್ದೋಗಿ ನೀವು ಬಂದಿದ್ದೀರಿ. ಘೋರವಾಗಿರ್ತಕ್ಕಂಥ ಅಪರಾಧವನ್ನು ತಾಳಲಾರಷ್ಟೊಂದು ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥರಾಗಿದ್ದರೆ
ಕರ್ತನಿಗೆ ಒಪ್ಪಿಸ್ರಿ ಸಮಯದಲ್ಲಿ. ಇವತ್ತು ನೀವು ಶುದ್ಧರಾಗ್ರಿ. ಇವತ್ತು ಅದ್ಭುತ ನೋಡ್ತೀರಿ ಸ್ಪಷ್ಟವಾಗಿ. ನೀವು ಕರ್ತನಿಗೆ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಬಿಡುವಾಗ ಇವತ್ತು ಅದ್ಭುತ ಮಾಡ್ತಾನೆ. ಅಯ್ಯ ನಾನು ಪಾಪಿನಿದ್ದಯ್ಯ, ಈಗೋ ನನ್ನ ಆತ್ಮ ಪ್ರಾಣ ಶರೀರಕ್ಕೆ ಒಪ್ಪಿಸ್ಕೊಟ್ಟಿದ್ದಯ್ಯ, ನನ್ನನ್ನು ಬಿಡುಗಡೆ ಕೊಡಯ್ಯ, ನನ್ನ ಸ್ವಸ್ಥತೆ ನನ್ನ ಆರೋಗ್ಯ ಕೊಡಯ್ಯ. ಹೌದಯ್ಯ, ನಾನು ದೀಕ್ಷೆಯನ್ನು ಹೊಂದಿದ್ದ ನಿನ್ನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದಾದರೆ ದ್ರೋಹ ಮಾಡಿದೆಯ್ಯ, ನಿನ್ನ ಸನ್ನಿಧಿಯಲ್ಲಿ ಒಪ್ಕೋತಿದ್ದೆ, ನನ್ನ ಬಿಡುಗಡೆ ಮಾಡಂತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥಿಸ್ರಿ. ಇವತ್ತು ನಿನ್ನ ಬಿಡುಗಡೆ ಮಾಡತಾನೆ. ಆತನ ತನ್ನ ಒಂದು ಅಮೂಲ್ಯ ರಕ್ತದಿಂದ ನಿನ್ನನ್ನು ತೊಳೆದು ಶುದ್ಧೀಕರಿಸ್ಲತ್ತಾನೆ ಸ್ಪಷ್ಟವಾಗಿ. ಕರ್ತನಿಗೆ ಒಪ್ಪಿಸು. ಅಯ್ಯ ನಿನಗೆ ಸ್ತೋತ್ರವಾಗಲಿ, ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿವಾಳಮೇ, ಜೇನಿನ ರುಚಿಗಿಂತ ನಿನ್ನ ಪ್ರೇಮ ಮಧುರವಯ್ಯ. ನಿನ್ನ ಪ್ರಾಣ ಸ್ನೇಹಿತನೇ, ಸೇರಿ ನಿನ್ನ ಸನ್ನಿಧಿ ಪರಿಮಳವೇ, ಜೇನಿನ ರುಚಿಗಿಂತ ನಿನ್ನ ಪ್ರೇಮ ಮಧುರವಯ್ಯ. ತಂದೆ ದೇವಾ ನನ್ನ ಆನಂದ ನಿನ್ನಡೆಲೆ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದ ನಿನ್ನಡೆಲೆ ನನಗೆ ಸುಖವು. ಹೌದಯ್ಯ, ನಿನ್ನಲ್ಲಿ ಆನಂದದಯ್ಯ. ನೀನು ಕೊಟ್ಟಿರ್ತಕ್ಕಂಥ ಸುಖ, ಸಂತೋಷ, ಸಮೃದ್ಧಿ ಇನ್ಯಾರು ಕೊಡ್ಲಕ್ಕಾಗಲ್ಲಯ್ಯ. ನನ್ನ ಸೋದರಿ ಸೋದರ, ನಿಮ್ಮ ತಾಯಿ ಆಗಲಿ ನಿಮ್ಮ ತಂದೆ ಆಗಲಿ ಅಷ್ಟು ಸುಖ ಕೊಡ್ಲಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡ್ಲಿಕ್ಕಾಗಲ್ಲ. ಎಷ್ಟು ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೋ ಲೋಕದಲ್ಲಿ ಇನ್ಯಾರು ಪ್ರೀತಿ ಮಾಡಲ್ಲ ನನ್ನ ಸೋದರಿ ಸೋದರ. ಅದಕ್ಕಾಗಿ ಈ ದಿನ, ಈ ಗಳಿಗೆ, ಈ ನಿಮಿಷ ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಒಪ್ಪಿಸಿಕೊಡಿ. ಸಮಯದಲ್ಲಿ ನೀನು ಒಪ್ಪಿಸುವುದಾದರೆ ಮೊದಲನೇದು ಪಾಪದಿಂದ ಬಿಡುಗಡೆ ಐತಿ, ದೇವರು ನೀನು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ನೀನು ಒಪ್ಪಿಸುವುದಾದರೆ ಇವತ್ತು ನೀನು ಸ್ವಸ್ಥತೆ ಮತ್ತು ಬಿಡುಗಡೆ ಹೊಂದಿ ಸ್ಪಷ್ಟವಾಗಿ. ನೀನು ದೇವರಿಗೆ ಒಪ್ಪಿಸುವುದಾದರೆ ನೀನು ರಕ್ಷಣೆ ಹೊಂದಿ ಸ್ಪಷ್ಟವಾಗಿ. ನೀನು ದೇವರಿಗೆ ಒಪ್ಪಿಸುವುದಾದರೆ ಅಂಧಕಾರ ದುರತ್ತಿನ ದೇವರನ್ನು ಬಿಡುಗಡೆ ಮಾಡ್ತಾನೆ. ನೀನು ಇದನ್ನ ದೇವರಿಗೆ ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ಒಪ್ಪಿಸುವುದಾದರೆ ದೊಡ್ಡ ಅದ್ಭುತ ನಿನ್ನ ಜೀವಿತದಲ್ಲಿ ಮಾಡ್ತಾನೆ ಪ್ರೇ ದೇವರು ಸ್ಪಷ್ಟವಾಗಿ. ಗ್ಲೋರಿ ಗ್ಲೋರಿ ಗ್ಲೋರಿ. ಶಿಖರ ಬರ 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 ಬ ಶಂದರ ಬರ 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 ಬ. ಒಪ್ಪಿಸ್ರಿ, ನಿಮ್ಮ ಆತ್ಮ ಪ್ರಾಣ ಒಪ್ಪಿಸ್ರಿ. ದೇವ್ರ ಅದ್ಭುತ ಮಾಡುವಾಗ ಒಪ್ಪಿಸ್ರಿ. ದಿಕ್ಕಲರ ಬರ 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 ಬರ. ಅಯ್ಯ ನಿಮಗೆ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ನಿನ್ನ ಮಡಿಲಲ್ಲಿದ್ದಂಥ ಸುಖವು ಇನ್ನೆಲ್ಲಿ ನೆಲೆಯ. ಮತ್ತೆಷ್ಟು ಮಕ್ಕಳಯ್ಯ ಕಷ್ಟದಿಂದ, ಭಾರದಿಂದ, ಸಂಕಟದಿಂದ ಬಂದಿದ್ದರಯ್ಯ, ನಿನ್ನ ಸನ್ನಿಧಿಯಲ್ಲಿ ಅವರಿಗೆ ಸಮೃದ್ಧಿ ಕೊಡು ಅಯ್ಯ. ನಿನ್ನ ಸನ್ನಿಧಿಯಲ್ಲಿ ಅವರಿಗೆ ಸುಖವನ್ನು ಕೊಡು ಅಯ್ಯ. ಎಷ್ಟು ಜನ ರೋಗದಿಂದ, ವ್ಯಾಧಿಗಳಿಂದ ಕಡಿಮಾಗಲಂತ ಸ್ಥಿತಿಯಿಂದ ಬಂದಿದ್ದರಯ್ಯ. ಈಗ ನಿನ್ನ ಕಾಯವುಳ್ಳ ಹಸ್ತ ಅವ್ರ ಮೇಲೆ ಇವಾಗಲೇ ಚಾಚಿ ಅವರಿಗೆ ಮುಟ್ಟಿ ಸಂಪೂರ್ಣವಾಗಿ ಸ್ವಸ್ಥತೆ ಮಾಡಯ್ಯ. ಅಂಗಾಲಿಡಿಕೊಂಡು ನಡಿನೆತ್ತಿವರೆಗಿರ್ತಕ್ಕಂಥ ಎಲ್ಲ ರೋಗಗಳು ಬಿಡುಗಡೆ ಮಾಡಯ್ಯ. ಗ್ಲೋರಿ 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 ಗ್ಲೋರಿ. ಇವತ್ತೆಲ್ಲರಿಗೆ ಬಿಡುಗಡೆ ಮಾಡಯ್ಯ, ಎಲ್ಲರಿಗೆ ಸ್ವಸ್ಥತೆ ನೀಡಯ್ಯ. ಕೀಲು ಎಲುಬುದಾಗಿದ್ದು ಮಾಂಸ ಕಂಡರಾಡು ಹರಡುಗಳಿರ್ತಕ್ಕಂಥ ರೋಗ ಬಿಟ್ಟು ಹೋಗಲಿರುತ್ತೆ ಸುಕ್ರಿಸ್ತಿನ ಸಮಯ. ಅಂಧಕಾರ ದುಷ್ಟ ಆತ್ಮ, ಪೀಡಿಸ ಶೋಧಿಸ್ತಕ್ಕಂಥ ಆತ್ಮ, ಪಾಪ ದ್ರೋಹ ಅಪರಾಧ ಆತ್ಮ, ಕುಡುಕುತನದಲ್ಲಿ ಹಾಕಿ ಹಾಳು ಮಾಡ್ತಕ್ಕಂಥ ಆತ್ಮಗಳು ಈ ಮಕ್ಕಳ ಶರೀರದ ಮುರಿಯಲ್ಪಡ್ಲಯ್ಯ. ಇಮಿಡಿಯೇಟ್ಲಿ ಬೆಳಗಡೆ ಕೂಡ ಅಯ್ಯ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಒಂದು ಸರ್ತಿ ಚಪ್ಪಳಿ ತಟ್ಟುತ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಅಯ್ಯ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ನಾವು ನಿನ್ನನ್ನು ಸ್ವಾಗತಿಸ್ತೇವಯ್ಯ, ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಯ್ಯ ನಿನ್ನ ಸ್ವಾಗತಿಸ್ತೇವೆ, ನಮ್ಮನ್ನು ಕರುಣಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಮಗೆ ಸಮೃದ್ಧಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ.
ಶಿಖರ ಬರ 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 ಚಂದರ ಬರ 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 ದಿಕ್ಕಲರ ಬರ 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 ಗ್ಲೋರಿ 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 ಅದ್ಭುತ ಸ್ವರೂಪನೇ ಅದ್ಭುತ ಮಾಡಯ್ಯ ಆಲೋಚನೆ ಕರ್ತನೆ ನಿನ್ನ ಒಂದು ಕಾರ್ಯಗಳು ನೆರವೇರಿಸಯ್ಯ ನೀನು ಒಂದು ಕಾರ್ಯಗಳು ನೆರವೇರಿಸುವಾದರೆ ಈ ದಿನ ಎಲ್ಲರೂ ಸ್ವಸ್ಥತೆ ಬೆಳೆಗಡೆ ಹೊಂದಿಕೊಂಡು ಉನ್ನತ ಆರೋಗ್ಯವಾಗಿರುವುದಿದ್ದು ನೀನು ಸನ್ನಿಧಿ ಆಶ್ರಯಿಸಲಿಕ್ಕೆ ಅವಕಾಶ ಇದೆಯಾ ಗ್ಲೋರಿ 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 ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಯ್ಯ ಈ ನಮ್ಮ ಮಧ್ಯದಲ್ಲಿದ್ದು ಈ ಕಲ್ವರಿ ಮಿರಕಲ್ ಟೆಂಪಲ್ ಸಭೆಯಲ್ಲಿದ್ದು ನೀನು ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅನೇಕ ಜನರಿಗೆ ಜೀವಿತದಲ್ಲಿ ಒಂದೊಂದು ಥರವಾಗಿ ಅದ್ಭುತ ಇದನ್ನ ಮಾಡಿದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅದ್ಭುತ ನೋಡುವ ಹಾಗೆ ನೀ ಕೃಪೆ ತೋರಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ ಒಂದು ಸರ್ತಿ ನಮ್ಮ ದೇಶಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಎಲ್ಲರೊಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಅಯ್ಯ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರನ್ನು ನಾಯಕರನ್ನು ಸೇವಕರನ್ನು ಯಾಜಕರನ್ನು ಎವ್ಯಾಂಜಲಿಸ್ಟ್ಗಳಿಗೆ ನಾವು ಪ್ರಾರ್ಥಿಸ್ತೇವಯ್ಯ ಭಕ್ತಾದಿ ಮಕ್ಕಳು ಪ್ರಾರ್ಥಿಸ್ತೇವಯ್ಯ ಅದ್ಭುತ ಮಾಡೋ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಪರಿಮಳದಯ್ಯ ನಿನ್ನ ಸನ್ನಿಧಿಯಲ್ಲಿ ಸಮೃದ್ಧಿಯ ನಮ್ಮ ದೇಶವಾಳ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗಳಿಗೆ ನಿನ್ನ ಹಸ್ತಕೊಪ್ಪಿಸ್ಕೊಡ್ತೇವೆ ಕರ್ತನೆ ಪ್ರೀತಿಯಿಂದ ಅನುನ್ನತಿಯಿಂದ ಐಕ್ಯತೆಯಿಂದ ಆಳುವಾಗೆ ಸಹಾಯ ಮಾಡು ಕರ್ತನೆ ಯಾವ ಕುಂದು ಕೊರತೆ ಸಮಸ್ಯೆ ವೇದನೆ ಸಂಕಟ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ ನಾವಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ಲಕ್ಕೆ ಅವಕಾಶ ಇಲ್ಲ ಎಲ್ಲೂ ನಿನ್ನ ಸನ್ನಿಧಿಯಲ್ಲಿ ದೇವರ ಅವಕಾಶ ಕೊಟ್ಟು ಉನ್ನತ ಸ್ಥಾನಮಾನಕ್ಕೆ ಬೆಳೆಯುವ ಸಹಕರಿಸಲಿ ಯೌವನಸ್ಥರು ಮೂರ್ಛೆ ಹೋಗ್ತಾರೆ ಯೌವನಸ್ಥರ ವಿಷಯವಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆಯ ಯೌವನಸ್ಥರ ವಿಷಯ ನಾವು ಪ್ರಾರ್ಥಿಸ್ತೇವಯ್ಯ ನನ್ನ ಮನೆಯಲ್ಲಿ ಹಿಡ್ಕೊಂಡು ನಮ್ಮ ಸಭೆಯಲ್ಲಿ ಹಿಡ್ಕೊಂಡು ಕರ್ತನೆ ಮತ್ತು ನಮ್ಮ ಪ್ರಾಂತದಲ್ಲಿರ್ತಕ್ಕಂಥ ಯೌವನಸ್ಥರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯೌವನಸ್ಥರನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ ಯೌವನಸ್ಥರು ನಾವು ಪ್ರಾರ್ಥಿಸ್ತೇವಯ್ಯ ಯೌವನಸ್ಥರು ಮೂರ್ಛೆಯಾಗಿ ಪಾಪ ಶಾಪ ದ್ರೋಹ ಅಪರಾಧವನ್ನು ಮಾಡಿ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ ಪ್ರತಿಯೊಬ್ಬರನ್ನು ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ರಕ್ಷಿಸ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವೆ ಯೌವನಸ್ಥರು ನಿನ್ನ ಒಂದು ಸನ್ನಿಧಿಯಲ್ಲಿ ಯುದ್ಧ ವೀರರಯ್ಯ ಅದಕ್ಕಾಗಿ ನಾವು ಪ್ರಾರ್ಥಿಸ್ತಕ್ಕಂತಾನೆ ಅದ್ಭುತ ಮಾಡು ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಇವತ್ತು ಎಷ್ಟು ಜನರಯ್ಯ ಪ್ರಾರ್ಥನೆ ಮಾಡಿದರು ಅವರೆಲ್ಲರ ಜೀವಿತದಲ್ಲಿ ಒಂದೊಂದು ಥರವಾಗಿ ಅದ್ಭುತ ಸೂಚಕ ಕಾರ್ಯವನ್ನು ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಯ್ಯ ಅಯ್ಯ ಇವತ್ತಿನ ವಾಕ್ಯದ ಕಡೆ ಇವತ್ತು ಕರ್ತಾನೆ ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯದೆಯ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಾಗಿದ್ದಯ್ಯ ನಿನ್ನ ಒಂದು ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ಅನುಗ್ರಹ ನನ್ನ ತುಂಬಿಸಯ್ಯ ಇವತ್ತು ವಾಕ್ಯ ಹೇಳುವಾಗ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿ ತುಟ್ಟಿ ನಾಲ್ಗಿಳಿದು ನಮ್ಮೆಲ್ಲರಿಗೆ ಮಾತಾಡಯ್ಯ ನೀನು ಆಡುವುದಾದರೆ ನಾವು ನೀನು ಬರುವವರೆಗೆ ಸಿದ್ಧವಾಗಿಲ್ಲಕ್ಕೆ ಅವಕಾಶದ ಕಾಡ್ತಾನೆ ಅದಕ್ಕೆ ನಾವು ಪ್ರಾರ್ಥಿಸ್ತೇವಯ್ಯ ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ತಗೊಪ್ಪಿಸ್ಕೊಡ್ತೇವಯ್ಯ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ ಆಮೇನ್ 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 ಎಷ್ಟು ಜನ ಕೇಳಿ ಹೋದವರ ಸಂದೇಶ ಕೇಳಿದವ್ರು ನಾನು ಸಂದೇಶ ಕೇಳಿದ ಮೂರು ಕೈ ತೋರಿಸಿನ ಸರ್ತಿ ಆಮೇನ್ ದೇವರು ನಿಮ್ಮ ಹೇಳುವಾಗ ಆಶ್ರಯಿಸಲಿ ಉಪವಾಸ ಅಂದ್ರೆ ಯಾರು ಉಪವಾಸ ಮಾಡಿದ್ರು ಅರಸನು ಎಲ್ಲಿ ಕುಂತಿನಾತನು ನಿಲುವಂಗಿನ ತೆಗೆದು ಬೂದಿಯಲ್ಲಿ ಕೂತುಕೊಂಡು ಉಪವಾಸ ಪ್ರಾರ್ಥನೆ ಆತನು ಮಾಡಿನಲ್ಲ ಹಲ್ಲೆಲೂಯಾ ನೀವು ನಮಗೆ ಎಲ್ಲಿ ಬೂದಿಯಲ್ಲಿ ಕೊಡ್ಲಕ್ಕೆ ಚಾನ್ಸ್ ಅದ ಸರ್ ಏನಂತೀರಿ ನಮಗೆ ದೇವ್ರು ಎಲ್ಲ ಸುಖ ಕೊಟ್ಟಾನ ಎಲ್ಲ ಸಮೃದ್ಧಿ ಕೊಟ್ಟಾನ ಮಕ್ಕಳು ಕಮಸ್ಲತ್ತಾವ ನಾ ಕಮಸ್ಲತ್ತಿದ ನನ್ನ ಗಂಡು ಕಮಸ್ಲತ್ತಾನ ಇವೆಲ್ಲ ಇವತ್ತು ಒಂದೊಂದು ಕುಟುಂಬದಾಗ ಹೋಗಿ ಕೇಳುವಾಗ ಈಗೆಲ್ಲ ಸುಖನದ ಸರ್ ಮಕ್ಕಳೆಲ್ಲ ಕಮಸ್ಲಕ್ಕಾಗ್ಯಾರ ಈಗೆಲ್ಲ ಸುಖನದ ಅಂತೇಳಿ ಹೇಳ್ತಾರ ಮತ್ತು ಸ್ವಲ್ಪ ದಿನ ಹೋದ್ಮೇಲೆ ಮಗ ಕೆಲಸ ಮಾಡತ್ತಿಲ್ಲ ಸರ್ ಪ್ರಾರ್ಥನೆ ಮಾಡ್ರಿ ಯಾರು ಯಜಮಾನನ ಕೆಲಸ ನಡೀತಿಲ್ಲ ಸರ್ ಪ್ರಾರ್ಥನೆ ಮಾಡ್ರಿ ಮತ್ತು ಕೆಲವೊಬ್ಬರು ನಂಗೆ ಆರೋಗ್ಯ ಕರೆಕ್ಟ್ ಇರ್ಲತ್ತಿಲ್ಲ ಸರ್ ಪ್ರಾರ್ಥನೆ ಮಾಡ್ರಿ ಎಲ್ಲಕ್ಕ ಸೇವಕರು ಪ್ರಾರ್ಥನೆ ಮಾಡಿದಾಗ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಿ ಒಬ್ಬ ಅರಸನೇ ಬಟ್ಟೆಯನ್ನು ತೆಗೆದಿಟ್ಟು ನಿಲುವಂಗಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರವನ್ನು ತೆಗೆದಿಟ್ಟು ಬೂದಿಯಲ್ಲಿ ಕುಂತು ಮೈ ಮೇಲೆಲ್ಲ ಮಣ್ಣು ಹಾಕೊಂಡು ಏನು ಮಾಡ್ತಾನ ಕರ್ತನ ಸನ್ನಿಧಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾನ ಆತನು ಉಪವಾಸ ಯಾಕೆ ಮಾಡ್ಯಾನ ಆತನು ಯಾಕೆ ಉಪವಾಸ ಮಾಡ್ಯಾನ
ಅರಸನ ಉಪವಾಸ ಮಾಡ್ಯಾನ ಗೊತ್ತದ? ಈ ಕಡೆ ಯಾಕೆ ಉಪವಾಸ ಮಾಡ್ಯಾನ ಅರಸನು? ಹಿಂದಿದ್ರು ಉಪವಾಸ ಅರಸನ ಯಾಕೆ ಮಾಡ್ಯಾನ? ನಿನಿವೆ ಪಟ್ಟಣದಲ್ಲಿ ದುಷ್ಟರು ಅತಿ ಹೆಚ್ಚಿಗಾಗಿದ್ದರು. ಏನಾಗಿತ್ತು? ನಿನಿವೆ ಪಟ್ಟಣವೆಲ್ಲ ಏನಾಗಿತ್ತು? ದುಷ್ಟತನಕ ಒಳಗಾಗಿದ್ದು ದೇವರ ಸನ್ನಿಧಿಯಲ್ಲಿ ಅವರು ದುಷ್ಟತನವನ್ನು ಮುಟ್ಟಿದೆ. ಸ್ಪಷ್ಟವಾಗಿ ಅವ್ರ ದುಷ್ಟತನ ದೇವರ ಸನ್ನಿಧಿಯಲ್ಲಿ ಮುಟ್ಟಿರುವಾಗ ಯೌನನ ಪ್ರಬಂಧಿಗೆ ಆ ಪಟ್ಟಣಕ್ಕೆ ಹೋಗಂತ ಹೇಳಿದಾಗ ಯೌನನು ಕೂಡ ದಾರಿ ತಪ್ಪಿ ಮತ್ತು ಬೇರೆ ಪ್ರಾಂತಕ್ಕೆ, ಯಾಕಂದರೆ ಅಲ್ಲಿ ದುಷ್ಟರ ನಾನು ಹೋದಂದ್ರೆ ನನ್ನ ಮೇಲೆ ಕೂಡ ದಬ್ಬಳಿಕೆ ಮಾಡ್ತಾರೇನೋ, ನಾನು ಕೂಡ ಕೊಲ್ತಾರೇನೋ ಎಂಬುದ ಭಯ ಯೌನನಿಗಿತ್ತು. ಅದರಿಂದ ಯೌನನು ತಾರ್ಸಿಸಿಗೆ ಹೋಗೋದಕ್ಕಾಗಿ ಪ್ರಯತ್ನಪಟ್ಟನು. ಈ ದುಷ್ಟತನ ಹೆಚ್ಚಾದಾಗ ಯೌನನ ಒಂದು ಪ್ರಕಟಣೆಯನ್ನು ಕೇಳಿ ಅಲ್ಲಿರ್ತಕ್ಕಂಥ ನಿನಿವೆ ಪಟ್ಟಣದಲ್ಲಿ ಅರಸನ ಏನು ಮಾಡ್ಯಾನ? ಗೋಣು ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕುಂತುಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ಯಾನ. ಪ್ರಿಯ ಹಲ್ಲೆಲೂಯಾ. ಅದಕ್ಕೆ ಮಾಡ್ಯಾನಲ್ಲ, ಸತ್ಯವೇದ ತಂದರು ತೆಗ್ರಿ ಯೌನನು ಬರೆದ ಆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ ಓದ್ರಿ. ಆನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ಯಾರಿಗೆ ಬಂದಂತ? ಸಮುದ್ರದಾಗ ನಾವೆಯಲ್ಲಿ ಯೌನ ನಡೆದ ಪ್ರಯಾಣ ಮಾಡತನ ಆತನು ಪ್ರಯಾಣ ಮಾಡುವಾಗ ಆ ನಾವೆ ಅಲ್ಲಲ್ಲ ಕೊಳ್ಳಲಕ್ಕೊಳಗಾಗ್ಯದ. ಪ್ರೇರೆ ಸಮುದ್ರದಾಗ ದೊಡ್ಡ ಒಂದು ತುಫಾನ ಎದುರ್ಕೊಂಡದ. ದೊಡ್ಡ ಒಂದು ತುಫಾನಕ್ಕೆ ಎದುರ್ಕೊಂಡು ನಾವೇ ಕೆಳಗ ಮೇಲ ಇವಾಗ ಮುಣುಗ್ತದೇನೋ, ಇವತ್ತು ಈಗ ಜಸ್ಟ್ ಮುಣುಗೋಯ್ತೆ ಎಂಬುದಾಗಿ ಆ ಥರವಾಗಿ ಆ ನಾವೇ ಅಲ್ಲಿ ಅಲ್ಲಲ್ಕೊಳಕ್ಕೊಳಗಿದ. ಜನರು ಕೂಡ ಭಯ ಒಂದು ಉನ್ನತ ಸ್ಥಾನಕ್ಕೆ ಬೆಳೆದು ಪ್ರೇರೆ. ಮರಣದ ಭಯ ಆ ಜನರಿಗಾಗ್ಯದಲ್ಲಿ. ಮರಣದ ಭಯ ಆ ಒಂದು ನಾವೇದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಜನರಿಗೆ ಬಂದಿರುವಾಗ ಬಹಳಷ್ಟೊಂದು ಶೋಧನೆ ಕಾಣುತ್ತಾರೆ ಅವರು. ಅಯ್ಯೋ, ಯಾರ್ಲಿಂದ ಬಂತಿದು? ಯೌನನಿಗೆ ಸ್ಪಷ್ಟವಾಗಿ ಇಲ್ಲಿ ನೋಡತ್ತಾರ, ಯಾಕೋ ನೀನು ನಿದ್ದೆ ಮಾಡತ್ತಿದ್ದಿ ಅಂತೇಳಿ ಕೂಡ ಆ ನಾವಿಕನ ಬಂದು ಯೌನನಿಗೆ ಎಚ್ಚರಿಸ್ಲತ್ತಾನ. ಅದಕ್ಕಿಂತ ಮುಂಚಿತ ಜನರೆಲ್ಲ ಯೌನನಿಗೆ ನೋಡುವಾಗ ಯೌನನಿಗೆ ಗಾಢ ನಿದ್ರೆಯವನು ಹತ್ಯದ. ಇಷ್ಟು ಭಯಂಕರವಾಗಿ ಮಲಗಿಕೊಂಡನ ತಾನು, ಅಷ್ಟು ಭಯಂಕರವಾಗಿ. ಯಾವುದೂ ಚಿಂತೆ ಇಲ್ಲ ಅವನಿಗೆ. ಯಾಕೆ ಚಿಂತೆ ಇಲ್ಲ ಅಂದ್ರೆ ದೇವರು ನನ್ನ ಒಳಗೆ ಹಣ ಎಂಬುದಾಗಿ ತಿಳ್ಕೊಂಡನ, ದೇವರು ನನ್ನನ್ನು ರಕ್ಷಿಸ್ತಾನ, ಕಾಪಾಡ್ತಾನೆ ಎಂಬುದಾಗಿ ಯೌನನಿಗೊಂದು ಆ ಒಂದು ನಂಬಿಕೆ ವಿಶ್ವಾಸ ಅದ. ಆದರೆ ಅಲ್ಲಿ ನಡೀತಕ್ಕಂಥ ಘಟನೆ ಏನಾಗಿದೆ ಅಂದರೆ ಯೌನನ ಮುಖಾಂತರ ಆ ನಾವಿಕರೆಲ್ಲರಿಗೆ, ಅಂದರೆ ಆ ನಾವ್ಯದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಜನರೆಲ್ಲರಿಗೆ ಸಂಕಟ ಒಳಗಾಗ್ಯದ ಪ್ರೇರೆ. ಮರಣದ ಒಂದು ಭಯ ಅವರಿಗೆ ಉಂಟಾಗ್ಲತ್ತ ಪ್ರೇರೆ. ಇವತ್ತು ನಿನ್ನ ವಿಷಯವಾಗಿ ಜಾಗ್ರತ, ನಿನ್ನ ವಿಷಯವಾಗಿ ನಿಮ್ಮ ಒಂದು ಕುಟುಂಬದವರಿಗೆ ಎಷ್ಟು ಸಂಕಟ ಬಂದಿರ್ಬೋದು. ನಿನ್ನ ವಿಷಯವಾಗಿ ನೀವು ಮಾಡಿರ್ತಕ್ಕಂಥ ಒಂದೇ ಅಪರಾಧ, ನೀವು ಮಾಡಿರ್ತಕ್ಕಂಥ ಒಂದೇ ಪಾಪ, ಒಂದೇ ದ್ರೋಹ, ಒಂದೇ ಅಪರಾಧ, ಅದರಿಂದ ನಿನ್ನ ಕುಟುಂಬಕ್ಕೆ ಎಷ್ಟು ಕೇಡು ಬಂದಿರ್ಬೋದು, ಎಷ್ಟು ಸಮಸ್ಯೆ ಬಂದಿರ್ಬೋದು, ಎಷ್ಟು ಒಂದು ಚಿಂತೆಗೆ ನಿನ್ನ ಕುಟುಂಬಸ್ಥರು ನೀವು ಒಳಗೆ ಮಾಡಿರ್ಬೋದು, ಎಷ್ಟು ನಿನ್ನಿಂದ ನಿನ್ನ ಕುಟುಂಬಸ್ಥರು ಎಷ್ಟು ಒಂದು ಕಷ್ಟಕ್ಕೆ, ಶೋಧನೆಗೆ, ಸಂಕಟಕ್ಕೆ ಒಳಗಾಗಿರ್ಬೋದು. ಒಂದು ಸತ್ಯ ಆಲೋಚನೆ ಮಾಡ್ಕೊ. ನಿನ್ನಿಂದೆ ನೀನು ನೋಡುವುದಕ್ಕಾಗಿ ಭಯದಲ್ಲಿ ಭಕ್ತಿಯಲ್ಲಿ ಕಾಣುತ್ತದೆ. ನೀನು ನೋಡುವುದಕ್ಕಾಗಿ ದೇವರೊಂದು ಪ್ರೀತಿ, ಅನುನ್ನತೆ, ಐಕ್ಯತೆ ನಡೀತಕ್ಕಂಥವನು ನೋಡುವುದಕ್ಕೆ ಕಾಣುತ್ತೆ ಅಷ್ಟೇ. ಆದರೆ ಒಳಗಿರ್ತಕ್ಕಂಥದ್ದು ಎಲ್ಲ ಹುಡುಕೆ. ಮೇಲ್ ನೋಡುವುದಕ್ಕಾಗಿ ಸುಂದರವಿದ್ದಿ, ಮೇಲ್ ನೋಡುವುದಕ್ಕಾಗಿ ಅದ್ಭುತವಾಗಿದ್ದಿ, ಮೇಲ್ ನೋಡುವುದಕ್ಕಾಗಿ ಒಳ್ಳೆ ಬಟ್ಟೆಗಳು ಧರಿಸಿಕೊಳ್ಳುತ್ತಿದ್ದಿ, ಮೇಲ್ ನೋಡುವುದಕ್ಕಾಗಿ ಅದ್ಭುತವಾಗಿ ಕಾಣುತ್ತಿದೆ. ಆದರೆ ನಿನ್ನ ಒಳಗಿರ್ತಕ್ಕಂಥ ಹೃದಯ ಹೇಗದ? ನಿನ್ನಿಂದ ನಿನ್ನ ಕುಟುಂಬಕ್ಕೆ ಒಂದು ವೇಳೆ ಶೋಧನೆಗೆ ಒಳಗಾಗಲತ್ತದ, ಆಲ್ರೆಡಿ ನಿಂಗೆ ಗೊತ್ತದ. ಬಟ್ ನಾ ಏನು ಮಾಡಿ ನನಗೇನು ಗೊತ್ತೇ ಇಲ್ಲ ಎಂಬುದಾಗಿ ನೀ ಕುಟುಂಬಸ್ಥರ ಮುಂದೆ ತೋರಿಸ್ಕೊಳ್ಳೋದೆ ಸ್ಪಷ್ಟವಾಗಿ. ನಾ ಏನೇನೇ ಮಾಡಿಲ್ಲ, ನಾ ಯಾವುದು ತಪ್ಪಾದ ದಾರಿಯಲ್ಲಿ ನಡೆದಿಲ್ಲ, ತಪ್ಪಾದ ಸಾಹಸನೇ ನಾನು ಮಾಡಿಲ್ಲ ಎಂಬುದಾಗಿ ನಿನ್ನ ಕುಟುಂಬಸ್ಥರ ಮುಂದೆ ನೀನು ಮತ್ತಿಷ್ಟು ಇನ್ನೇನು ಮಾಡ್ತೀವಿ ತೋರಿಸ್ಕೋ ಹಾಗೆ ನಿಂದಿರ್ಲತ್ತೀನಿ ಅಷ್ಟೇ. ಆದರೆ ನಿನ್ನಿಂದ ನಿನ್ನ ಕುಟುಂಬಕ್ಕೆ ಎಷ್ಟು ಕೇಡು ಬಂದ ಒಂದು ಸರ್ತಿ ಆಲೋಚನೆ ಮಾಡು. ಎಷ್ಟು ಕೇಡಿಗೆ ನಿನ್ನ ಕುಟುಂಬಕ್ಕೆ ನೀವು ಒಳಗೆ ಮಾಡಿದ್ದಿ.
ನಿನ್ನಿಂದ ನಿನ್ನ ಅಣ್ಣ ತಮ್ಮರು ದೋಷಕ್ಕೆ ಒಳಗಲತ್ತರ, ನಿನ್ನಿಂದ ನಿಮ್ಮ ಅಕ್ಕ ತಂಗಿಯರು ದೋಷಕ್ಕೆ ಒಳಗಲತ್ತರ, ನಿನ್ನಿಂದ ನಿನ್ನ ತಾಯಿ ತಂದೆ ಕೂಡ ದೋಷಕ್ಕೆ ಒಳಗಲತ್ತರ ಪ್ರೇರೆ. ಎಷ್ಟು ಕಷ್ಟಕರವಾಗಿರ್ತಕ್ಕಂಥ ಜೀವಿತ, ಎಷ್ಟು ಸಂಕಟಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಜೀವಿತ. ಆ ಯೌವನನ ಮುಖಾಂತರ ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿನೇ, ಒಂದು ಪ್ರವಾದಿನೇ, ಒಂದು ಎವೆಂಜಲಿಸ್ಟೇ, ಒಂದು ಅದ್ಭುತವಾಗಿರ್ತಕ್ಕಂಥ ಸುವಾರ್ತಿಕನೇ, ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ವ್ಯಕ್ತಿನೇ ಇಲ್ಲಂತಿಲ್ಲ. ಆದರೆ ಯೌವನನಿಂದ ಅಲ್ಲಿ ಜನರು ಕಷ್ಟಕ್ಕೊಳಗಾರ ಪ್ರೇರ. ಸ್ಪಷ್ಟವಾಗಿ ಅವನಿಗೆ ಬಿಡುಗಡೆ ಮಾಡು, ಜನರಿಗಿಂತ ಒಂದು ಸ್ಥಿತಿಗೆ ಬಿಡುಗಡೆ ಎಂಬುದಾಗಿ ದೇವರು ಕಳಿಸುವಾಗ ಆತನು ತಪ್ಪಾದ ದಾರಿಯನ್ನು ಹಿಡ್ಕೊಂಡು ಒಳಗೆ ಸ್ಟಾರ್ಟ್ ಮಾಡತ್ತಾನ ಪ್ರೇರೆ. ದೇವರಿಗೆ ಭಯ ಪಡಲತ್ತಿಲ್ಲ, ದೇವರಿಗೆ ಹೆದರ್ಲತ್ತಿಲ್ಲ, ಜನರಿಗೆ ಒಂದು ಸಾಹಸದಲ್ಲಿ ಓಡ್ಲತ್ತನ. ಆದರೆ ಅಲ್ಲಿರ್ತಕ್ಕಂಥ ಘಟನೆಗಳು ಭಯಂಕರವ. ಅಲ್ಲಿ ನಾವಿದಲ್ಲಿ ಯಾರ ಮೇಲೆ ಕುಡಿತಕ್ಕಂಥವ್ರು ಕುಡಿಲತ್ತಿರ್ಬೋದು, ತಿಂತಕ್ಕಂಥವ್ರು ತಿಂತಿರ್ಬೋದು, ಅವ್ರು ಏನು ಮಾಡ್ಲತ್ತಾರ ಇವನನ್ನು ಗೊತ್ತಿಲ್ಲ. ಇವನನ್ನು ಮಾತ್ರ ನಾವೇ ಕೆಳಗಡೆ ಭಾಗದಲ್ಲಿ ಹೋಗಿ ಒಂದು ಕೊಳಕೋಣೆಗೆ ಹೋಗಿ ನಿದ್ದೆ ಮಾಡತ್ತಾನ ಪ್ರೇರೆ. ಗಾಢ ನಿದ್ರೆ ಇಲ್ಲ ನಾವು ಪ್ರೇರೆ. ಈ ಸಂಕಟ ಯಾರಿಂದ ಬಂತೆಂಬುದಾಗಿ ತಿಳ್ಕೊಳ್ಬೇಕೆಂಬ ಉದ್ದೇಶ ಇಟ್ಕೊಂಡು ಚೀಟು ಹಾಕುವಾಗ ಅದು ಯಾರಿಗೆ ಬಂದದ? ಹಲ್ಲೆಲೂಯಾ. ಅದು ಯಾರಿಗೆ ಬಂದದ? ಇವನನ್ನು ಬೇರೆ ಜನರ ಪ್ಲೇ ಕುಡಿಲತ್ತಿನ, ಬೇರೆ ಜನರ ಪ್ಲೇ ಕುಣಿಲತ್ತಿನ, ಬೇರೆ ಜನದೊಂದು ಸಾಹಸದ ಪ್ಲೇ ಲೋಕ ರೀತಿಯಾಗಿ ಬಿದ್ದೋಗಿನ? ಇಲ್ಲ. ಅವ ಏನು ಮಾಡ್ಯಾನ? ಯಾರು ಏನಾದರೂ ಕೂಡ ನನಗೇನದ, ನಾನಂತೂ ಗಾಢ ನಿದ್ರೆ ಮಾಡ್ರ ಅಂತ ತಿಳ್ಕೊಂಡು ಏನು ಮಾಡತ್ತಾನ? ನಿದ್ರೆ ಮಾಡತ್ತಾನ ನಾವೇದಲ್ಲಿ ಹೋಗಿ. ಅವನಿಗೆ ದೇವರು ಹೇಳೇನೋ ಒಂದು ಕೆಲಸ ಕೊಟ್ಟಾನ. ದೇವರು ಒಂದು ಕೆಲಸ ಕೊಟ್ಟನ, ನೀನು ಹೋಗು, ನಿನವೇ ಪಟ್ಟಣದಾಗಿರ್ತಕ್ಕಂಥ ಜನರು ಗೋಲ್ಡ್ ಹಂಗೆ ಮುಟ್ಟದ, ಆ ಪಟ್ಟಣಕ್ಕೆ ಹೋಗಿ ನೀನು ಸುವಾರ್ತೆ ಪ್ರಕಟಿಸು. ಈಗ ನೀವು ಮಾರ್ಪಡ್ರಿ, ನೀವು ಮಾರ್ಪಡುವಾಗ ದೇವರು ದೊಡ್ಡೊಂದು ಅದ್ಭುತ ಅದ ಅಂತ ಹೇಳೆಂಬುದಾಗಿ ಯೌವನನಿಗೆ ದೇವರು ಆರಿಸಿಕೊಂಡು ತೆಗೆದುಕೊಂಡು ಕಳಿಸುವಾಗ ಯೌವನ ಏನು ಮಾಡತ್ತಾನ? ನಿರ್ಲಕ್ಷ್ಯ ಮಾಡತ್ತಾನ ಪ್ರೇರೆ. ಇವತ್ತು ಎಷ್ಟು ನಿರ್ಲಕ್ಷ್ಯನೇ ಒಳಗಿದ್ದಿರ್ಬೋದು. ಇವತ್ತು ಅನೇಕ ಜನರು ಎಕ್ಸಾಮ್ಸ್ ಬರಲತ್ತಿರಿಲ್ಲ ಅಂತಿಲ್ಲ. ಆ ಎಕ್ಸಾಮ್ಸು ಹತ್ತಿರವಾಗಿದ್ದಾಗ ಕೂಡ ನೀವು ನಿರ್ಲಕ್ಷ್ಯಕ್ಕೊಳಗಾಗಲತ್ತೀರಿ. ಹತ್ತಿರವಾಗಿದ್ದು ಕೂಡ ನಿರ್ಲಕ್ಷ್ಯಕ್ಕೊಳಗಾಗಲತ್ತೀರಿ. ನಿಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಬರಿಬೇಕು, ಪಾಸ್ ಆಗಬೇಕೆಂಬ ಉದ್ದೇಶ ಅದ. ಯಾವಾಗ ಎಕ್ಸಾಮ್ಸು ಹತ್ತಿರವಾದಾಗ ನಿರ್ಲಕ್ಷ್ಯಕ್ಕೊಳಗಾಗ್ತಾ ಲಾಸ್ಟ್ ಮೂಮೆಂಟ್ನಲ್ಲಿ ಏನು ಮಾಡ್ತೀರಿ? ಚೀಟುಗಳೆಲ್ಲ ಬರೆದು ಅಲ್ಲಿ ಮುಚ್ಚಿಟ್ಕೊಂಡ, ಇಲ್ಲಿ ಮುಚ್ಚಿಟ್ಕೊಂಡ, ಅದ್ರಾಗ ಇದು ಮಾಡ್ದ, ಇದ್ರಾಗ ಮಾಡ್ದ, ಯಾರು ಸಹಾಯ ಮಾಡ್ತಾರೇನೋ, ಯಾರು ಸಪೋರ್ಟ್ ಮಾಡ್ತಾರೇನೋ, ಪಾದ್ರಿ ಸಾಬರು ಪ್ರಾರ್ಥನೆ ಮಾಡಿದ್ರೆ ಅದ್ಭುತವಾಗಿ ಪಾಸ್ ಆಯ್ತಾ ಏನೋ, ಇವೆಲ್ಲ ನಿಮ್ಮ ತಲೆ ಕುಂತಿರ್ತಾವೆ. ಪಾದ್ರಿ ಸಾಬ್ ಪ್ರಾರ್ಥನೆ ಮಾಡಿದ್ರೆ ಎಕ್ಸಾಮ್ದಾಗ ನೀವು ಪಾಸ್ ಆಗಲಿ. ಚೆಂದಂಪಿಡು. ನೀನು ಭಯದಲ್ಲಿ ಭಕ್ತಿಯಲ್ಲೂ ಬೆಳೆದು ನಿಂಗೆ ಯಾವುದು ಎಕ್ಸಾಮ್ಸ್ ನೀ ಬರಲತ್ತಿದ್ದಿ, ಯಾವ ಕ್ವಶನ್ಸ್ಗೆ ಆನ್ಸರ್ ಬರೀಬೇಕು, ಈ ಕ್ವಶನ್ಸ್ಗೆ ಆನ್ಸರು ನೀನು ಹುಡುಕಿ ಪ್ರತಿದಿನ ತೆಗೆದುಕೊಂಡು ಅದರಲ್ಲಿ ಒಂದು ಅಭ್ಯಾಸ ಮಾಡ್ಕೋತಾ ನೀವು ಉಳಿದಂದ್ರೆ ಅವಾಗ ದೇವರು ನಿಂಗೆ ಸಹಾಯ ಮಾಡ್ತಾನೆ. ನಿರ್ಲಕ್ಷ್ಯತನಕ್ಕೆ ಒಳಗಾಗಿ ಗಾಢ ನಿದ್ರೆ, ರಾತ್ರಿ 8ಕ್ಕೆ ಮಕ್ಕೊಂಡು ಮುಂಜಾನೆ 8 ತನಕ 12 ತಾಸು ಮಲಗಿಕೊಂಡು ಎಕ್ಸಾಮ್ಸ್ನ ಹೋಗ್ಲತ್ತಿ ಅಂದ್ರೆ ಅದ್ಭುತವಾಗಿ ಬರೆದು ಪಾಸ್ ಐತಿ? ಇಲ್ಲ. ಒಳ್ಳೆ ಪರ್ಸೆಂಟೇಜ್ ನಿಂಗೆ ಬರಲ್ಲ. ಮೋಸ್ಟ್ಲಿ ನೀವು ಪಾಸ್ ಆಯ್ತಿರ್ಬೇಕು. ನೀವು ಮೋಸ್ಟ್ಲಿ ಎದಕ್ಕೆ ಭೀ ಕೆಲಸಕ್ಕೆ ಬರಲ್ಲ ಪಾಸ್ ಆದ್ರೆ ಪ್ರಯೋಜನ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನಂತಾರ, ಒಳ್ಳೆ ಒಂದು ಅಂಕಗಳು ಬರಬೇಕಾದಾಗ, ಒಳ್ಳೆ ಒಂದು ಅಂಕಗಳು ಬಂದಾಗ ನಿಮ್ಮ ತಾಯಿ ತಂದೆಗೆ ಸಂತೋಷ ಇರ್ತದೆ. ನಿಮ್ಮ ತಾಯಿ ತಂದೆಗೆ ಒಂದು ಎಜುಕೇಷನ್ ನನ್ನ ಮಗ ಮಾಡಿ ನನ್ನ ಮಗಳು ಮಾಡ್ಯಾಳ, ಇವಾಗ ಫ್ರೀಯಾಗಿ ಸೀಟ್ ಹತ್ತದ ನನ್ನ ಮಗಳಿಗೆ, ಫ್ರೀಯಾಗಿ ನನ್ನ ಮಗ ಬರಲತ್ತಾನ, ಫ್ರೀಯಾಗಿ ನನ್ನ ಮಗ ಬರಲತ್ತಾನೆ ಎಂಬುದಾಗ, ನನ್ನ ಮಗಳು ಬರಲತ್ತಾನೆ ಎಂಬುದಾಗಿ ಅವಾಗಿದ್ದಾಗ ನಿಮ್ಮ ತಾಯಿ ತಂದೆಗೆ ಸುಖ ಇರ್ತದೆ, ನಿಮ್ಮ ತಾಯಿ ತಂದೆಗೆ ಸಮೃದ್ಧಿ ಇರ್ತದೆ, ನಿಮ್ಮ ತಾಯಿ ತಂದೆಗೆ ಒಂದು ಕಷ್ಟ ಸ್ವಲ್ಪ ಹಿಂದಕ್ಕಾಗೈತದೆ ಪ್ರೇರೆ. ಗಾಢ ನಿದ್ರೆ ಮಾಡುತ್ತಾ ಎಕ್ಸಾಮ್ ಬಂದ ತಕ್ಷಣ ಅವ್ರಿಗೆ ಫೋನ್ ಮಾಡ್ದ, ಇವ್ರಿಗೆ ಫೋನ್ ಮಾಡ್ದ, ಇವ್ರು ಪ್ರಾರ್ಥನೆ ಮಾಡ್ಯಾರ, ಇವ್ರು ಯಾರು ಪ್ರಾರ್ಥನೆ ಮಾಡಿದ್ರು ಕೂಡ ನೀನು ಪಾಸ್ ಆಗಲಿ. ನೀ ಕಷ್ಟಪಟ್ಟು ನೀ ಪ್ರಯಾಸ ಪಟ್ಟಾಗ ನಿನ್ನ ಕಷ್ಟ, ನಿನ್ನ ಪ್ರಯಾಸವನ್ನು ದೇವರು ನೋಡಿ, ನೀನು ಮಾಡಿರ್ತಕ್ಕಂಥ ಕ್ರಿಯೆಯನ್ನು ನೋಡಿ, ನೀ ಎಷ್ಟು ಅಭ್ಯಾಸ ಮಾಡಿದ್ ನೋಡು, ಅಷ್ಟಕ್ಕೆ ನೋಡಿ ದೇವರು ಏನು ಮಾಡ್ತಾನೆ? ಪರ್ಫೆಕ್ಟ್ಲಿ ದೇವರು ನಿನ್ನ ಪಾಸ್ ಮಾಡ್ತಾನೆ ಪ್ರೇರೆ. ಒಳ್ಳೆ ಪರ್ಸೆಂಟೇಜ್ ನೀವು ಬರುವ ಹಾಗೆ ದೇವರು ನಿನಗೇನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ಇಲ್ಲಿ ಈತನು ಗಾಢ ನಿದ್ರೆ ಮಾಡುತ್ತಾ ಒಳಕೋಣೆಯಲ್ಲನ, ಈ ಒಳಕೋಣೆಯಲ್ಲಿದ್ದಾಗ ಯೌವನನಿಗೆ ವಿಷಯವಾಗಿ ಚಿಟ್ಟಿ ಹಾಕ್ಯಾರ. ಅದು ಚಿಟ್ಟಿ ಯೌವನನಿಗೆ ಬಂದಲ್ಲಿ, ಚಿಟ್ಟಿ ಯೌವನನಿಗೆ ಬಂದಾಗ ಅಲ್ಲಿ ಜನರು ಭಾಳ ಒಂದು ಸಾಹಸ ಕೊಡ, ಅಯ್ಯೋ ಇದೇನು ಪರಿಸ್ಥಿತಿ, ಇವ ಹೇಳ್ತಾನ ದೇವರಲ್ಲಿ ಭಯಭಕ್ತಿ ಉಳ್ಳವನು ಅಂತ ಹೇಳ್ತಾನ, ದೇವರಿಗೆ ಒಂದು ಸಂಬಂಧಪಟ್ಟವನು ಅಂತ ಹೇಳ್ತಾನ, ಒಳ್ಳೆ ದೇವರ ಒಂದು ಭಕ್ತನೇ ಎಂಬುದಾಗಿ ಹೇಳ್ತಾನ. ಆದರೆ ಇವನು ಕಾರ್ಯಗಳೆಲ್ಲ ಈ ಥರ ಆಗ್ಯವಲ್ಲ, ಇವ ಮೈಗಳತನಕ್ಕೆ ಒಳಗಾಗಲ್ಲ ಎಂಬುದಾಗಿ ತಿಳ್ಕೊಂಡು ಜನರು ಭಾಳಷ್ಟು ಒಂದು ಕಷ್ಟಕ್ಕೆ ಒಳಗಾಗಲತ್ತಾರ ಪ್ರೇರೆ. ಮತ್ತು ಇಲ್ಲಿ ನೋಡ್ತಾವೆ ಸ್ಪಷ್ಟವಾಗಿ, ಇದೇ ಯೌವನನ ಬರೆದ ಗ್ರಂಥ 1ನೇ ಅಧ್ಯಾಯ 10ನೇ ವಚನ ಹೋದ್ರು ಸತಿ.
10ನೇ ವಚನ ಓದ್ರಿ. ಇವನು ಇವನು ಯೆಹೋವನ ಸನ್ನಿಧಿಯಿಂದ ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳುಕೊಂಡಿದ್ದರು. ಈಗ ಇದನ್ನು ಕೇಳಿ ಬಹಳವಾಗಿ ಹೆದರಿ ಇದೇನು ನೀನು ಮಾಡಿದ್ದು ಅಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಂದ ಓಡಿ ಬಂದನಂತವ? ಎಲ್ಲಿಂದ ಓಡಿ ಬಂದನಂತ? ದೇವರ ಒಂದು ಸನ್ನಿಧಿಯಿಂದ ಓಡಿ ಬಂದನಂತ ಆತನು. ದೇವರು ಒಂದು ಪ್ರಾಂತಕ್ಕೆ ಹೋಗಯ್ಯಾನೆ ಸುವಾರ್ತೆ ಪ್ರಕಟಿಸಿ ಎಂಬುದಾಗಿ ದೇವರು ಹೇಳೋಣ. ಆದರೆ ಅಲ್ಲಿ ಹೋಗಿ ಸುವಾರ್ತೆ ಪ್ರಕಟಿಸ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲಿಗೆ ಹೋಗಲ್ದ ಹಾಗೆ ಓಡಿ ನಡೆದಾನ ಪ್ರಿಯಾತನ ಸ್ಪಷ್ಟವಾಗಿ. ಇವತ್ತು ಎಷ್ಟು ಜನರು ನೀವು ಓಡಿ ನಡೆದಿಲ್ಲ? ಎಷ್ಟು ಜನರಿಗೆ ಗೊತ್ತು ನಿಮ್ಮ ಜೀವಿತದಲ್ಲಿ ನೀವು ಹೊಣೆಕೆ ನಿಮ್ಮನ್ನೇ ತಿಳ್ಕೊಂಡು ನೀವು ನೋಡ್ಕೊರಿ. ಎಷ್ಟು ಜನರು ದೇವರ ಸನ್ನಿಧಿಯಿಂದ ನೀವು ಓಡಿ ಹೋಗ್ಲತ್ತಿಲ್ಲ ಇವತ್ತು. ಯಾರ ಒಂದು ಆಸೆ, ಯಾರೇ ಒಂದು ನಿಮ್ಮನ್ನು ಆಸೆ ತೋರಿಸ್ತಾರ ಅಂದ ತಕ್ಷಣ ಆ ಆಸೆಗೆ ಒಳಗಾಗಿದ್ದು ನೀವು ಓಡಿ ನಡೆದಿರಿ. ಯಾರೇ ಒಬ್ಬರು ನಿಮ್ಮನ್ನು ಅಡ್ಡೆಬೆಂತರ ಮಾಡತ್ತಾರಂದ್ರೆ ಆ ಅಡ್ಡೆಬೆಂತರ ಮಾಡತ್ತಾರ ಅವ್ರು ತಿಳ್ಕೊಂಡ ಎಂಬುದಾಗಿ ದೇವ್ರ ಸನ್ನಿಧಿ ನೀವು ಓಡಿ ನಡೆದಿರಿ ಸ್ಪಷ್ಟವಾಗಿ. ಯಾರೇ ಒಬ್ಬರು ನೀನು ಒಳ್ಳೆ ಸಾಹಸ ನಾವು ಬೆಳೆಸ್ತೇವೆ ಒಳ್ಳೆನದ ನಮ್ಮನ್ನು ಹಿಂಬಾಲಿಸಿದಾಗ ಅವ್ರಿಗೆ ಹಿಂಬಾಲಿಸುತ್ತಾ ಸಾಹಸದಾಗ ನೀವೇನು ಮಾಡ್ತೀರಿ? ದೇವರ ಸನ್ನಿಧಿಯನ್ನು ತಪ್ಪಿಸಿಕೊಂಡೇನು ಮಾಡ್ತೀರಿ? ನೀವು ಓಡಿ ನಡೆದಿರಿ ಪ್ರೇರೆ. ಮತ್ತು ಕೆಲವೊಬ್ಬರು ಸ್ವಸ್ಥತೆಗಾಗಿ ಬಿಡುಗಡೆಗಾಗಿ ಬಂದಿರ್ತಾರ. ಅವ್ರಿಗೆ ಸ್ವಸ್ಥತೆ ಆಗೋಯ್ತು, ಅವ್ರಿಗೆ ಬಿಡುಗಡೆ ಆಗೋಯ್ತದ, ಅವ್ರು ಉತ್ತಮ ಒಂದು ಆರೋಗ್ಯ ಭಾಗ್ಯವಂತರಾಗಿರ್ತಾರ. ಅವರು ಕೂಡ ದೇವರ ಸನ್ನಿಧಿಯಿಂದನೇ ಓಡಿ ನಡೆದಾರ ಪ್ರೇರೆ. ಇವತ್ತು ದೇವ್ರು ನಮಗೆ ಸ್ವಸ್ಥತೆ ಮಾಡೇನಿಲ್ಲ, ಇವತ್ತು ದೇವ್ರು ನಮ್ಮನ್ನು ಬಿಡುಗಡೆ ಮಾಡೇನಿಲ್ಲ. ಮತ್ತೆ ನಾವು ಆರಾಧನೆಗೆ ಹೋಗಬೇಕು, ಮತ್ತು ಸಮಯ ಬಂದಾಗ ಹೋಗ್ಬೇಕು, ಮತ್ತೆ ಕಷ್ಟ ಬಂದು ಮತ್ತೆ ನೋಡೋಣ. ನೋಡ್ತಾನೆ ಇರ್ಲತ್ತೀರಿ. ಆದರೆ ಅದರಿಂದ ಆ ಕಷ್ಟ ಕೂಡ ನೀವು ನೋಡುವ ಹಾಗೆ ದೇವ್ರು ನಿಮ್ಮನ್ನು ತಂದಿಳತಾನೆ ಪ್ರೇರೆ. ಜನರು ಕೂಡ ಅಲ್ಲಿ ಕಾಣತಾರೆ ಸ್ಪಷ್ಟವಾಗಿ. ಜನರು ಯೌವನನ ಮುಖಾಂತರ ಏನು ಮಾಡ್ತಾರಂದ್ರೆ, ಅಯ್ಯೋ ಈ ವ್ಯಕ್ತಿ ದೇವ್ರ ಸನ್ನಿಧಿಯಿಂದ ಓಡಿ ಬಂದನಲ್ಲ, ಇವ ಎಷ್ಟು ಘೋರವಾಗಿದ್ದಿರ್ಬೋದು, ಎಷ್ಟು ದುಷ್ಟನಾಗಿದ್ದಿರ್ಬೋದು ಎಂಬುದಾಗಿ ಅಲ್ಲಿರ್ತಕ್ಕಂಥ ಜನರ ಒಳಗೆ ಒಂದು ಸಾಹಸ ಬೆಳೆದು ಪ್ರೇರೆ. ಇವತ್ತು ನನ್ನ ಸೋದರ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು, ನೀತಿ ಪ್ರೀತಿ ಸತತ್ಯ ಉಳ್ಳವರಾಗಿದ್ದು, ಒಂದು ವೇಳೆ ಲೋಕ ರೀತಿಯಾಗಿ ನೀವು ಓಡಿರ್ತೀರಂದ್ರೆ ಜನರು ನಿಮ್ಗೇನಂತಾರ? ಹಲ್ಲೆಲೂಯಾ. ಜನರು ಏನಂತಾರೆ ನಿಮ್ಗೆ? ಏನಂತಾರ? ಅಕ್ಕೋ ಮನ್ನಿಂತನ ಬೈಬಲ್ ಹಿಡ್ಕೊಂಡು ಎಷ್ಟು ಆರಾಧನೆ ಅಂದ ನೀವು, ಎಷ್ಟು ಪ್ರಾರ್ಥನೆ ಅಂದಳಕ್ಕಿ, ಬರತಂಗಿ ಅಂತೇಳಿ ನಾಲ್ಕು ಜನರಿಗೆ ಕೂಡಿಸಿ ಸುವಾರ್ತೆ ಪ್ರಕಟಿಸ್ಲಕ್ಕೆ ಹೇಳ, ವಾಕ್ಯ ಹೇಳ, ಆರಾಧನೆ ಮಾಡ್ಯಾಳ, ಅದ್ಭುತವಾಗಿದ್ದಳು. ಅಗೋ ಇವ ಭೀ ಅದ್ಭುತವಾಗಿದ್ದನು, ಆರಾಧನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಎಷ್ಟೋ ಸಂತೂತನಾಗಿದ್ದನು, ಅದ್ಭುತನಾಗಿದ್ದನು. ಇವತ್ತು ನೋಡ್ರಿ ಅವ ಹೆಂಗಾಗ್ಯಾನ ನೋಡ್ರಿ, ಅವ ಏನು ಮಾಡತ್ತಾನೆ, ಎಂಥ ಕಾರ್ಯ ಮಾಡ್ತಾನವ? ದೇವ್ರ ಸನ್ನಿಧಿನ ಓಡಿ ಬಂದು ನೋಡ್ರಿ ಎಂಥ ಕಾರ್ಯ ಮಾಡ್ತಾನಿವ. ಈಕೆ ಎಂಥ ಕಾರ್ಯ ಮಾಡತ್ತಲ್ರಿ ಗೊತ್ತೆಂಬುದಾಗಿ. ನಿನಗೆ ಅವಮಾನನ ತೋಮಾನನ? ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆ್ಯಕ್ಟಿಂಗ್ ಮಾಡೋಂಥ ಒಂದು ಜೀವನ ನಿಮ್ದಿತ್ತಂದ್ರೆ ನಿನ್ನಿಂದ ದೇವರಿಗೆ ಅವಮಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಸತ್ಯವೇದವನ್ನು ಹಿಡ್ಕೊಂಡು ನೀವು ಓಡಾಡ್ತಕ್ಕಂಥರಾಗಿದ್ದೀರಿ ಅನ್ಕೋರಿ, ಚಂದ ನೆನಪಿಕ್ರಿ. ಈ ಸತ್ಯವೇದ ಹಿಡ್ಕೊಂಡು ನೀವು ಓಡ್ತಕ್ಕಂಥರಾಗಿದ್ದೀರಿ, ದೇವ್ರ ಸನ್ನಿಧಿನ ಆಶ್ರಯಿಸ್ತಕ್ಕಂಥರಾಗಿದ್ದೀರಿ. ಈ ಸತ್ಯವೇದವನ್ನು ಪಕ್ಕಾಗಿಟ್ಟು ನೀವು ಇನ್ನೂ ಬೇರೆ ಸಾಹಸ ಮಾಡ್ತೀರಿ ಅನ್ಕೋರಿ. ಇನ್ನೂ ನೀವು ಬೇರೆ ಸಾಹಸ ಮಾಡ್ತೀರಿ. ಏನಂತಾರೆ ಜನ? ಏನಂತಾರೆ ನಿಮ್ಗೆ? ಒಂದು ಸತಿ ನಾನು ಏನು ಅನುಭವಿಸಿದೆ ಅಂದ್ರೆ, ಅಂಬೇಡ್ಕರ್ ಸರ್ಕಲ್ ಬಳಿ ಪೆಟ್ರೋಲ್ ಪಂಪ್ ಅದಲ್ಲ, ಪೆಟ್ರೋಲ್ ಪಂಪ್ ಹಿಂದಿನ ಸೈಡ್ ಮಕ್ಕಳು ಕೊನೆಯಲ್ಲಿ ಪಾಪ ಪೆಟ್ರೋಲ್ ಪಂಪ್ ಹಿಂದಿನ ಸೈಡ್ ಏನದ ವೈನ್ಸ್ ಅದ, ಅಲ್ಲಿ ಜನರೆಲ್ಲ ಶರಿ ಕುಡಿತಾರಲ್ಲಿ. ಹೈದ್ರಾಬಾದ್ಲಿಂದು ನಮ್ಮ ದೋಸ್ತ್ ಪ್ರವೀಣ್ ಬಂದಿನು, ನಾವಿಬ್ಬರು ಒಳ್ಳೆ ಆತ್ಮಿಕ ಸಾಹಸ ಬಂದಿದ್ದನು. ನಾವೇನು ಮಾಡಿದೆವು, ಈಗ ಸುಮ್ಮನೆ ಹಿಂಗೆ ಅಂಬೇಡ್ಕರ್ ಸರ್ಕಲ್ದು ಹಿಂಗೆ ಮುಂದಕ್ಕೆ ಹೋಗಿ ಹಿಂಗೆ ತಿರ್ಕೊಂಬರೋದು ಯಾಕೆ, ಈ ಗಲ್ಲಿದಾಗಿಂದ ಹಿಂಗೆ ಹೋಗಾರ ಜಾಗ ಕುಲನೇದ ಅಂತೇಳಿ ಹೋಗಿದ್ದೆವು. ಅಲ್ಲಿ ಹೋಗ್ಲಿಕ್ಕೆ ನಮ್ಮ ಹಳೆ ವ್ಯಕ್ತಿ ಕುಡುಕನಲ್ಲಿ ಹಿಂಗೆ ಅಗಳ್ತಾನವ, ಯಾಕೋ ನೀವು ಯಾಕೆ ಈ ಕಡೆಯಿಂದ ಕೇಳ್ತಾನವ? ಏನು ಕೇಳ್ತಾನ? ನಾವು ಖಾಲಿ ಜಸ್ಟ್ ಸ್ವಲ್ಪ ಮುಂದೆ ದೂರ ಯಾಕೆ ಹೋಗಾರಿ, ಇಲ್ಲೇ ಹಿಂಗೆ ಟ್ರನ್ನಿಂಗ್ ಅದಲ್ಲ, ಈ ಕಡೆಯಿಂದ ಭಾಳ ಹೋಗಾರಿ ಅಂಥೇಳಿ ನಾವು ಅಂದ್ಕೊಳ್ತೇವೆ. ಬಾಚಿಗೆ ಒಂದು ಅಂದ್ರೆ ಅವನಿಗೇನು ಅವನು ತಿಳ್ಕೊಂಡ್ರೆ ಇವ್ರು ಭೀ ಏನಾರ ತೊಡೆ ಹಾಕ್ಲಾಕೆ ಬಂದಿರನ ಇಲ್ಲಿ ಅಂದ್ರೆ ಆ ದಾರಿ ಜಸ್ಟ್ ಸ್ವಲ್ಪ ಲಾಂಗ್ ಹೋದ್ರೆ ನಮಗೇನು ಫರಕ್ ಬೀಳ್ತಿಲ್ಲ. ಆದರೆ ಅವನಿಗೇನು ಕಾಣ ಬಂದದ, ಇವ್ರು ಭೀ ಇಲ್ಲೇನು ಮಾಡ್ಯಾರ, ಸರಿ ಕುಡಿಲಕ್ಕೆ ಕುಂಟ್ರೆ ಮುತ್ಕೊಂಡು ನಿಂದಿರಿ ಅಂಥೇಳಿ ನೀವು ಯಾಕೆ ಇಲ್ಲಿ ಅಂತ ಕೇಳ್ತಾವ ನಮಗೆ. ನಂದು ಹಾದಿ ಇದಲ್ಲ, ಈ ಮಾರ್ಗ ಅದಲ್ಲ, ಅದಕ್ಕೆ ಹಿಂಗೆ ಹೋಗ್ಲತ್ತಿದ್ದೆ ನಾವು ಅಷ್ಟೇ. ನೀವ್ಯಾಕೆ ಇಲ್ಲಿ ಅಂದ್ರೆ ನಿನಗೇನು ಸಮಾಧಾನ ಕೊಡಲಿಲ್ಲ ಅಂದಾಗ, ಇಲ್ಲ ಇಲ್ಲಿ ಯಾಕೆ ಬಂದಿರಿ ಎಂಬುದಾಗ ನಿಮಗೆ ಕೆಳ ಕಡೆ ನಿಂದಿರ್ಸಿದನ ಅಂತ ನಾವು. ಅವನ ಒಳಗೆ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಒಳಗೆ ಆಲ್ರೆಡಿ ಡ್ರಿಂಕ್ ಮಾಡಿ ನಾವು ಹಚ್ಚಿ
ಇನ್ನು ನಾವು ಸ್ವಲ್ಪ ಬಯಸ್ ಮಾಡ್ತೇವೆ ಅಂದ್ರೆ ಮತ್ತೊಬ್ರು ಯಾರು ನೋಡಿದ್ರೆ ಅಕ್ಕೋ ಪಾದ್ರಿ ಸಾಬ್ರು ವೈನ್ ಸಬಲ್ ನಿಂತು ಬಯಸ್ ಮಾಡತ್ತಾರ ಅಂದ್ರೆ ಇವ್ರು ಭೀ ಥೋಡೆ ಹಾಕ್ಯಾರ. ಅಂದ್ರೆ ಈ ಸಾವಸ ಯಾವಾಗ ಮಾನವರ ಒಳಗೆ ಬಂದಿರ್ತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಅಂಥ ಒಂದು ಮಾರ್ಗದಿಂದ ಹೋಗುವ ಕೂಡ ಜನರು ನಿಂಗೆ ನೋಡಿ 100% ಅಂತಾರ ಈ ವ್ಯಕ್ತಿ ಹಿಂಗಾಗ್ಯಾನ ಅಂತೇಳಿ. ಆದರೆ ದೇವರು ಸಾವಸದ ಒಂದು ಆತ್ಮಿಕವಾಗಿದೆ ಅಂದ್ರೆ ಎಷ್ಟು ವ್ಯಕ್ತಿಗಳು ಕೂಡ ನಿಂಗೆ ನಿಂದಿಸ್ರೇನು, ಅವಮಾನಿಸ್ರೇನು, ಎಷ್ಟು ವ್ಯಕ್ತಿಗಳು ನಿನ್ನ ವಿಷಯವಾಗಿ ವಿರುದ್ಧವಾಗಿ ಪರಿಚಾರ ಮಾಡಿದ್ರೇನು ಅದೇನು ಪ್ರಯೋಜನ ಇಲ್ಲ. ಅದಕ್ಕೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅದಕ್ಕೆ ಸಾಕ್ಷಿಯೇನ. ಒಂದು ವೇಳೆ ನೀನು ನಿಜಕ್ಕೂ ಸತ್ಯವೇದನೆ ಹಿಡ್ಕೊಂಡು ಪರಿಪಾಲನೆ ಮಾಡುತ್ತಾ, ಆರಾಧನೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ತೋರಿಸಿಕೊಂಡು ನೀವು ಬೇರೆ ಸಾವಾಸ ಮಾಡ್ತೀರಂದ್ರೆ ಅವಮಾನ ಬರ್ತಕ್ಕಂಥದ್ದು ಮೊದಲನೇದು ದೇವರಿಗೆ, ಎರಡನೇದು ನಿನಗೆ ಅವಮಾನ. ನಿನ್ನ ಹಿಂದೆ ಹಿಂಬಾಲಿಸ್ಲಕ್ಕೆ ಮತ್ತೆ 4 ಜನ ಬರಲ್ಲ. 4 ಜನ ನಿನ್ನ ಒಳಗೆ ಸತ್ಯತೆ ಕಾಣು ಬಂದಾಗ 4 ಜನನ ಹಿಂಬಾಲಿಸ್ತಾರು. 4 ಜನರು ನಿನಗೆ ಅವಮಾನಕ್ಕೆ ಗುರಿ ಮಾಡ್ತಾರೆ ಹೊರತು ನಿಂಗೆ ರಕ್ಷಿಸ್ತಕ್ಕಂಥ ಜನಗಳಾಗ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಅದಕ್ಕೆ ಯೆಹೋವನ ವಿಷಯದಲ್ಲಿ ಬಂದಾಗ ಅದ್ಭುತವಾಗಿ ಸುವಾರ್ತೆ ಪ್ರಕಟಿಸಿ ಅವನು ಅಂದಾಗ ಯೆಹೋವನ ಸನ್ನಿಧಿಯಿಂದ ಏನು ಮಾಡಿದಂತ ಅವ ಓಡಿ ಬಂದ ನನ್ನ ಪ್ರಿಯರೇ. ಈಗ ಎಷ್ಟು ಜನರು ದೇವ್ರ ಸನ್ನಿಧಿನ ಓಡ್ಲತ್ತಿಲ್ಲ? ಎಷ್ಟು ಜನ ದೇವ್ರ ಸನ್ನಿಧಿಯಲ್ಲಿ ನೀವು ಓಡೋಗಿ ಬೇರೆ ಬೇರೆ ಸಂಪರ್ಕ, ಬೇರೆ ಬೇರೆ ಕಾರ್ಯಕ್ರಿಯೆಗಳು ಗೊತ್ತು ನೀವು ಮಾಡ್ಲತ್ತಿಲ್ಲ? ಭಾಳ ಚೆನ್ನಾಗಿ ಗೊತ್ತಿಂಥ ವಿಷಯ ಒಳಗಾಗ್ಲತ್ತೀರಿ. ಇಂಥ ವಿಷಯವಾಗಿ ನೀವು ಒಳಗಾಗಿದ್ದು ಅನೇಕೊಂದು ಆ ರೋದನೆಕ ಒಳಗಾಗುತ್ತಾ ಪ್ರತಿದಿನ ಒಂದು ಸಂಕಟ, ಪ್ರತಿದಿನ ಒಂದು ಶೋಧನೆ, ಪ್ರತಿದಿನ ಒಂದು ಸಮಸ್ಯೆಗಳು ಎದುರ್ಕೊಳ್ಳತ್ತೀರಿ. ಆದರೆ ಇವೆಲ್ಲಗಳಿಂದ ನೀನು ಬಿಡುಗಡೆ ಆಗಬೇಕಾದ್ರೆ ದೇವ್ರ ಸನ್ನಿಧಿಯಲ್ಲಿ ನೀವು ಉತ್ತಮರಾಗಿ ಬೆಳೆದಾಗ ಮಾತ್ರನೇ ಅದ್ಭುತ ಆಗ್ಲಕ್ಕೆ ಸಾಧ್ಯದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಹೇಳಿದ ಮಾತು ಅರ್ಥ ಆಗ್ಲತ್ತದ? ನಾನು ನೋಡಲು ಹೋದ್ರು ಕೂಡ ನಿಮಗೆ ದೇವ್ರು ಮತ್ತೊಂದು ಜಗಲಿ ಎಲ್ಲೆಲ್ಲ ದೇವ್ರು ನಿಮ್ಮನ್ನು ನೋಡ್ತಾನೆ. ಈ ತಿಂಗಳು ಈ ಫಾಸ್ಟಿಂಗ್ ಪೀರಿಯಡ್ ಇದ್ರಾಗ ಏನೂ ಅನ್ಯಾಯ ಆಗಲ್ಲ. ಇದ್ರಾಗ ಏನು ಜನರು ನೀವು ಅವಕಾಶ ಕೊಡಲ್ರಿ. ಈ ಫಾಸ್ಟಿಂಗ್ ಪೀರಿಯಡ್ದಾಗ ಬೇರೆ ಒಂದು ಈ ಫಾಸ್ಟಿಂಗ್ ಪ್ರೇಯರ್ ಮುಗಿದ ತಕ್ಷಣ ಗುಡ್ ಫ್ರೈಡೇ, ಈಸ್ಟರ್ ಹಬ್ಬ ಮುಗಿತಂದ್ರೆ ಮರುದಿನನೇ ಅಥವಾ ಹಬ್ಬದ ದಿನನೇ ನಿಮ್ಮ ಆಟ ಕಾಣಿಸ್ತಲ್ಲ ಸ್ಪಷ್ಟವಾಗಿ. ಹಬ್ಬದ ದಿನನೇ ನಿಮ್ಮ ಎಂಥ ಸಾವಸದಾಗ ನೀವು ಬೆಳೆದಿರಿ ಎಂಬುದಾಗ ಹಬ್ಬದ ದಿನನೇ ನಿಮಗೆ ಕಾಣಬರ್ತವೆ ಪ್ರೇಯರೆ. ಮತ್ತು ಮೇಲೆ ನೋಡೋಕೆ 40 ದಿನ ಉಪವಾಸ ಪ್ರಾರ್ಥನೆ. ಈ 40 ದಿನ ಉಪವಾಸ ಪ್ರಾರ್ಥನೆ ಮುಗಿದ ತಕ್ಷಣ ಮತ್ತು ಯಾವ ಸಾವಸ ಇರ್ತದೆ ನಿಮ್ಮದು? ಯಾವ ಸಾವಸ? ಲೋಕ ರೀತಿಗಿರ್ತಕ್ಕಂಥ ಸಾವಸ. ಮನೆಗಳ್ದಾಗ ಸೌಂಡ್ ಸಿಸ್ಟಮ್ ಹಚ್ಚಿ ಎಂಜಾಯ್ ಮಾಡಲ್ಲ ಹೋದ್ರೆ ಮತ್ತೆ ಯಾವಾಗ ಮಾಡ್ತೇವೆ? ಮುದುಕಾಲಾಗ ಅಮ್ಮಂಥ ವ್ಯಕ್ತಿಗಳ ಕೋಶೆ ನೀವು ಹಾಕ್ತಕ್ಕಂಥ ಕೋಶನೆ. ಮುದುಕರು ಕೂಡ ಅದೇ ಕೆಲಸ ಮಾಡತ್ತಾರಲ್ಲಿ, ವಯಸ್ಸು ಮ್ಯಾಲ ಬಿದ್ದರು ಕೂಡ ಅದೇ ಕೆಲಸ ಮಾಡತ್ತಾರಲ್ಲಿ, ವಯಸ್ಸಿದ್ದವರು ಕೂಡ ಅದೇ ಕೆಲಸ ಮಾಡತ್ತಾರಲ್ಲಿ. ಈ ಬಹುಶಃ ಈ ವಯಸ್ಸು ಮ್ಯಾಲಿದ್ದರು ಕೂಡ ಮಗಳೇನೆ ಹಿಂಗೆ ಮಾಡಬಾರ್ದು, ಮಗನೇನೆ ಹಿಂಗೆ ಮಾಡಬಾರ್ದು ಎಂಬುದಾಗಿ ತನ್ನ ಮಕ್ಕಳಿಗೆ, ತನ್ನ ಕುಟುಂಬಸ್ಥರಿಗೆ ತಿಳಿಸ್ತಕ್ಕಂಥದ್ದು ಬಿಟ್ಟು ನೀವು ಕೂಡ ಅವ್ರ ಜೊತೆ ಏನು ಮಾಡ್ತೀರಿ? ನರ್ತಗಳನ್ನ ಆಡುತ್ತಾ ಅವ್ರು ಹೇಗೆ ಆಚರಣೆ ಮಾಡತ್ತಾರೋ ಆ ಆಚರಣೆದಲ್ಲಿ ನೀವು ಫಾಲೋ ಆಗಿ ಏನು ಮಾಡತ್ತೀರಿ? ನೀವು ದೇವರು ಸಹವಾಸದಿಂದ ನೀವು ದೂರ ಹೋಗ್ಲತ್ತೀರಿ. ನಾ ಏನು ಹೇಳ್ತೆ ಅಂದ್ರೆ, ಇವತ್ತು ಅನೇಕ ಜನರು ಸಹವಾಸದಾಗ ಇದನ್ನು ನೋಡ್ಲತ್ತಿದ್ದೇವೆ ಕಣ್ಣಿಲ್ಲ. ಮ್ಯಾಲೆ ನೋಡಕ್ಕೆ ಭಕ್ತಿ, ಒಳಗೆ ನೋಡ್ಲಕ್ಕ ನಿರ್ಶಕ್ತಿ. ಮ್ಯಾಲೆ ಕಾಣುತ್ತೆ ಅದ್ಭುತವಾಗಿ, ಇಲ್ಲಂತಿಲ್ಲ, ಅದ್ಭುತ ಸಾಹಸ ಮ್ಯಾಲೆ ಕಾಣತ್ತದ. ಆದರೆ ಒಳಗೆ ಹೋಗಿ ನೋಡಿದಾಗ ಮತ್ತೆ ಬೇರೆ ಸಾಹಸಗಳು ಕಾಣತ್ತವೆ. ಆದರೆ ಇದ್ರಾಗ ಯಾರೋ ಬಂದು ನಿಮ್ಮನ್ನು ಒಳ್ಳೆ ಭಯಭಕ್ತಿಗಳು, ಇಲ್ಲ ನೀವು ಹಿಂಗೆ ಮಾಡ್ಬಾರ್ದು ಅಂದ್ರೆ ನಿಮಗೇನು ಗೊತ್ತದ, ನೀವು ಸುಮ್ಮನೆ ಕೊಟ್ಟಿದ್ದು ಮುಗಿದ ಮೇಲೆ ಬರ್ರಿ ನೀವು ಅಂತ ಹೇಳ್ತಕ್ಕಂಥ ವ್ಯಕ್ತಿ, ಅವರಿಗೆ ಒಳ್ಳೆ ಮಾತು ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಈ ಮಾಡ್ತಕ್ಕಂಥವ್ರು ಯಾರು? ಅವ್ರಿಗೆ ವಿರುದ್ಧ ಮಾಡ್ತಕ್ಕಂಥವ್ರು. ಅಂದ್ರೆ ಈ ವಿಷಯದಲ್ಲಿ ಬಂದಾಗ ದೇವರ ಸನ್ನಿಧಿಯಲ್ಲಿ ಯೌವನನು ಓಡೋಗಿ ಗಾಢ ನಿದ್ರೆ ಮಾಡತ್ತಾನ ಅಂತಾನೆ ಸ್ಪಷ್ಟವಾಗಿ. ಇವತ್ತು ನೀವು ಕೂಡ ದೇವರ ಸನ್ನಿಧಿಯಿಂದ ನೀವು ಓಡೋಗಿ ಏನು ಮಾಡತ್ತೀರಿ? ಒಂದು ನಿದ್ರೆಗೆ ಒಳಗಾಲತ್ತೀರಿ. ಎಂಥ ನಿದ್ರೆ? ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ನಿದ್ರೆ ಇದ್ದಾವೆ. ಉಪವಾಸ ಪ್ರಾರ್ಥನೆ ವಿಜ್ಞಾಪನೆ ನಿಮ್ದಾದ. ಆ ಉಪವಾಸ ಪ್ರಾರ್ಥನೆ ವಿಜ್ಞಾಪನದಲ್ಲಿ ದೇವ್ರಿಗೆ ಎಷ್ಟು ಸಮಯ ಅವಕಾಶ ಕೊಡಬೇಕು ಅಷ್ಟು ಸಮಯ ಅವಕಾಶ ನೀವು ಕೊಡ್ತಕ್ಕಂಥರಾಗಿಲ್ಲ. ಅದಕ್ಕೆ ಅದ್ಭುತಗಳು ನೀವು ನೋಡ್ಲತ್ತಿಲ್ಲ ಪ್ರಿಯರೇ. ಮತ್ತು ಇವ್ರಿಗೆ ಎಂಥ ಸಾಹಸ ಬೇಕು, ಎಂಥ ಸಭೆಗಳು ಬೇಕು, ಎಂಥ ಕಾರ್ಯಗಳು ಮಾಡ್ತಕ್ಕಂಥವ್ರು ಬೇಕಂದ್ರೆ ಕುಣಿತಕ್ಕಂಥವ್ರು, ಸಿಡಿತಕ್ಕಂಥವ್ರು, ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ಜನರು ಇಂಥವ್ರಿಗೆ ಬೇಕಾದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಾಕ್ಕೆ ಕೊಡ್ತಾರೆ ಪ್ರಿಯರೇ. ಇಂಥ ಒಂದು ಸಭೆಗಳಲ್ಲಿ, ಈ ಖಂಡಿಸ್ತಕ್ಕಂಥ ಸಭೆಗಳಲ್ಲಿ, ದೇವ್ರ ವಾಕ್ಯದಲ್ಲಿ ಸೂಟಿಗವಾಗಿ ಮಾತಾಡ್ತಕ್ಕಂಥ ಸಭೆಗಳಲ್ಲಿ ಈ ಜನರಿಗೆ ಅದನ್ನೆಲ್ಲ ಸರಿ ಕಾಣಿಸಲ್ಲ ಪ್ರಿಯರೇ. ಅದೇನೈತೆ ಅವರಿಗೆ ವಿರುದ್ಧವಾಗಿ ಮಾತುಗಳೇನು ಮಾಡ್ತಾವ ಕಾಣ್ಬರ್ತಾವೆ ಪ್ರಿಯರೇ. ಇವ್ರು ಇಂಥ ಜನರಿಗೆ ಎಂಥ ಸಾಹಸ ಬೇಕಂದರೆ ಕುಣಿತಕ್ಕಂಥ ಸಭೆ ಇರಬೇಕು, ಸಿಡಿತಕ್ಕಂಥ ಸಭೆ ಇರಬೇಕು, ಗುಲ್ಲು ಗುರ್ದಳಿ ಕುತಂತ್ರಗಳು ಅದರೊಳಗಿರಬೇಕು. ಅಂಥ ಸಾಹಸವನ್ನು ಮಾಡೋದಕ್ಕಾಗಿ ಬಳಸ್ತಾರೆ. ಆದರೆ ಯೌವನನು ದೇವ್ರ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಯೌವನನು ಓಡೋದಾಗ ಅಲ್ಲಿನ ಜನ ಅವನ ಸಾಹಸ ಬಲಿಗೆ ಬರ್ಲಕ್ಕ ಜನ ಹೆದರ್ಲತ್ತಾರ. ಅಯ್ಯೋ ಎಂಥ ಸಾಹಸ ಮಾಡ್ಯಾನ,
ಎಂತ ಇದ್ರಾಗಿ ಒಂದು ಅದ್ಭುತವಾಗಿ ದೇವರು ಭಕ್ತನಂತ ಹೇಳ್ಕೊಳ್ಳತ್ತಾನ, ದೇವರು ಸಾವಸ್ತಲಿದೆ ಅಂತ ಹೇಳೋಣ. ಆದರೆ ಇವನಿಂದ ಇಷ್ಟು ಕೇಡು ಇಷ್ಟು ಅಪಾಯಗಳು ಬಂದವಲ್ಲ ಎಂಬುದಾಗಿ ಜನರೇನು ಮಾಡ್ತಾರ, ಅವನಿಗೆ ಅಲ್ಲಿ ಯಾಕೆ ನೀ ಹಿಂಗೆ ಮಾಡಿದೆ ಎಂಬುದನ್ನು ನಿಂದಿಸ್ಲತ್ತಾರ. ಅವನಿಗೆ ಎಚ್ಚರಿಸ್ಲತ್ತಾರ. ಆದರೆ ಎಚ್ಚರಿಸುವಾಗ ಅವನಿಂದ ದೊಡ್ಡ ತುಫಾನನ್ನು ಎದುರ್ಕೊಳತ್ತಾರ. ಬಹಳಷ್ಟು ಜನ ಮರಣವನ್ನು ಅಲ್ಲಿ ಸಂಭವಿಸ್ಲತ್ತಲ್ಲದೆ. ಆದರೆ ಅಂತ ಒಂದು ಸ್ಥಿತಿ ಬಂದಾಗ ಅಲ್ಲ ಜನರ ಪರಿಸ್ಥಿತಿ ಏನಾಗಂದರೆ ನೋಡಿ, ಇಲ್ಲಿ ಮುಂದಿನ ಯವನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಓದ್ರಿ. ಹೀಗಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟು ಯೆಹೋವನೇ ಲಾಲಿಸು ಈ ಮನುಷ್ಯನು ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ ಯೆಹೋವನೇ ನಿನ್ನ ಚಿತ್ತ ಅನುಸಾರ ಮಾಡಿದೆಯಲ್ಲ ಎಂದು ಭಿನ್ನವಿಸಿ ಯೌನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿ ಬಿಟ್ಟಿತು ಎಂಬುದಾಗಿ. ಯಾಕೆ ಯೌನನಿಗೆ ಸಮುದ್ರದಾಗ ಹಾಕಿದ ತಕ್ಷಣ ಅಲ್ಲಿ ಆ ಸಮುದ್ರವು ಶಾಂತ ಆಗ್ಯದ ಗೊತ್ತದನ? ಯಾಕೆ ಶಾಂತ ಆಗ್ಯದ ಅಂದರೆ ಯೌನನಿಗೆ ದೇವರು ಯಾವ ವಿಷಯವಾಗಿ ಎಚ್ಚರಿಸಿನೋ ಗದ್ದರಿಸಿದನು ಅವು ಮಾರ್ಪಡಂದಾಗ ಯೌನನು ಎಚ್ಚರಿಸಿ ಗದ್ದರಿಸಿಕೆ ಒಳಗಾಗಿಲ್ಲ. ಬೇರೆ ಪಟ್ಟಣಕ್ಕೆ ಬೇರೆ ಸಾಹಸವನ್ನು ಬೆಳೆಸ್ಲಕ್ಕಾತನು ಹೋಗಿನ ಕಾರಣ ಅಲ್ಲಿರ್ತಕ್ಕಂಥ ಜನರ ಒಳಗೆ ಬಹಳಷ್ಟೊಂದು ಗೊಂದಲಕ್ಕೊಳಗ್ಯಾರ. ಅದಕ್ಕೆ ಆ ಜನರು ಏನು ಹೇಳ್ತಾರೆ ಅಂದರೆ, ಅವರು ಯೆಹೋವನಿಗೆ ಮೊರೆ ಇಟ್ಟ ಎಂಬುದಾಗಿ ದೇವರಿಗೆ, ಯಾರು ಅನ್ಯ ಜನರು ದೇವರಿಗೆ ಮೊರೆ ಇಡ್ಲತ್ತಾರಲ್ಲಿ, ಅನ್ಯ ಜನರು ಪ್ರಾರ್ಥನೆ ಮಾಡತ್ತಾರಲ್ಲಿ. ದೇವರು ಗೊತ್ತಿಲ್ಲದಂಥ ಒಂದು ಜನರು ದೇವರಿಗೆ ವಿಜ್ಞಾಪನೆ ಮಾಡ್ತಾರೆ. ದೇವರೇ ಲಾಲಿಸು ದೇವರೇ, ಕರುಣಿಸು ದೇವರೇ, ನಮ್ಮನ್ನು ಬಲಪಡಿಸು ದೇವರೇ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವಯ್ಯ, ನಮ್ಮನ್ನು ಬಲಪಡಿಸು ಎಂಬುದಾಗಿ. ಅಥವಾ ಈ ವ್ಯಕ್ತಿ ವಿಷಯವಾಗಿ ನಾವು ಶೋಧನೆಗೆ ಒಳಗಾಗಿದ್ದೇವೆ ದೇವರೇ, ಈ ವ್ಯಕ್ತಿಗಂತೂ ನಾವು ಸಮುದ್ರದಾಗ ನಾವು ಬಿಡಿಸ್ಲಾತಿದ್ದೇವ್ರಿ, ಆದರೆ ಈ ವ್ಯಕ್ತಿ ಕೂಡ ನೀವು ಕರುಣಿಸು. ಯಾಕಂದರೆ ಮಾಡಿದನೇ ಅಥವಾ ನಾವು ಬರೋದಿಲ್ಲ ಅಂತಿಲ್ಲ, ಆದರೆ ಈ ವ್ಯಕ್ತಿ ಕೂಡ ಕರುಣಿಸು ಎಂಬುದಾಗಿ ಯೌನನ ವಿಷಯವಾಗಿ ಅಥವಾ ಅಲ್ಲಿರ್ತಕ್ಕಂಥ ಜನರ ವಿಷಯವಾಗಿ ಅವರು ದೇವರಿಗೆ ಮೊರೆ ಹೇಳ್ತಾರೆ. ಪ್ರೇರಿ, ಇವತ್ತು ಇಂಥ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವಿದ್ದೀರಿ. ನಿಮ್ಮ ಕುಟುಂಬದಲ್ಲಿ ಯಾರೋ ಹಾಳಾಗ್ಲತ್ತಾರ, ನಿಮ್ಮ ಮನೆಯಲ್ಲಿ ಯಾರೋ ಹಾಳಾಗ್ಲತ್ತಾರ, ನಿಮ್ಮ ಬಿಸ್ನೆಸ್ ವ್ಯಾಪಾರ ಸನ್ನಿಧಿಯಲ್ಲಿ ಯಾರೋ ಹಾಳಾಗ್ಲತ್ತಾರ, ಅಥವಾ ಹಾಳಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾರೋ ಮಾಡ್ಲತ್ತಾರ. ಒಂದು ವೇಳೆ ಇಂಥ ಒಂದು ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಒಂದು ವೇಳೆ ಇಂಥ ವಿಷಯದಲ್ಲಿ, ಇಂಥ ಜನರ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಇಂಥ ಒಂದು ಜನರಿಗೆ ದೇವರು ರಕ್ಷಿಸ್ತಾನೆ. ಅನ್ಯರಾಗಿರ್ತಕ್ಕಂಥ ಜನರು ದೇವರಿಗೆ ಸ್ತುತಿ ಮಾಡತ್ತಾರ, ದೇವರಿಗೆ ಆರಾಧನೆ ಮಾಡತ್ತಾರ, ಯೆಹೋವನೇ ಕರುಣಿಸು ಲಾಲಿಸು ಎಂಬುದಾಗಿ ಅವರು ಮೊರೆಯಿಟ್ಟು ಪ್ರಾರ್ಥನೆ ಮಾಡತ್ತಾರ. ಇವತ್ತು ಕ್ರೈಸ್ತವರಾಗಿರ್ತಕ್ಕಂಥ ನಾವು ಏನು ಪ್ರಾರ್ಥನೆ ಮಾಡೋದು ದೇವ್ರ ಸನ್ನಿಧಿಯಲ್ಲಿ? ಏನು ಸಮರ್ಪಣೆ ದೇವರಿಗೆ ಏನು ಒಪ್ಪಿಸ್ಲತ್ತಿದ್ದೆವು? ಒಂದು ವ್ಯಕ್ತಿ ಒಂದು ದ್ರೋಹ ಅಪರಾಧ ಅಂದ್ರೆ ಆ ವ್ಯಕ್ತಿ ಬಿಡುಗಡೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವ. ಒಂದು ಭಯಂಕರವಾಗಿರ್ತಕ್ಕಂಥ ಶೋಧನೆ ರೋಧನೆಗಳು ಎದುರ್ಕೊಳ್ತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಇನ್ನೊಬ್ಬರು ಯಾರೇ ಆಗಲಿ, ಅವ್ರ ವಿಷಯವಾಗಿ ಸ್ವಲ್ಪಟ್ಟಿಗೆ ನಾವು ಅವರಿಂದ ನಾವು ಕೂಡ ಒಂದು ಶೋಧನೆಗೆ ಒಳಗಾಗಲತ್ತೇವಲ್ಲ, ಅವ್ರಿಗೆ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ ನಮಗೂ ಕೂಡ ದೇವರು ರಕ್ಷಿಸ್ತಾನೆ ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರೆ, ಈ ಉಪವಾಸ ಮಾಡ್ತಕ್ಕಂಥ ಕಾರಣವು ಏನು ಅಂದರೆ, ನೀವು ಉಪವಾಸ ಮಾಡುವಾಗ ದೇವ್ರ ಸನ್ನಿಧಿಯಲ್ಲಿ ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು, ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಸಭೆಗಳಿಗಾಗಿ, ಸೇವಕರ ವಿಷಯವಾಗಿ, ಎವಾಂಜಲಿಸ್ಟ್ ವಿಷಯಗಳಲ್ಲಿ, ಆರಾಧನೆ ಮಾಡ್ತಕ್ಕಂಥ ಮಕ್ಕಳ ವಿಷಯದಲ್ಲಿ ಯೌನಸ್ಥರು ಮೂರ್ಛೆ ಹೋಗದಂತೆ ಅದ್ಭುತವಾಗಿ ಎವರಿಸಿ ರಕ್ಷಣೆ ಆಗಬೇಕೆಂಬುದ ಉದ್ದೇಶ ಇಟ್ಕೊಂಡು ನೀನು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಕೆಲವರು ಉಪವಾಸ ಪ್ರಾರ್ಥನೆ, ಯೇಸು ಸ್ವಾಮಿ ನಮಗಾಗಿ ನೀ ಮರಣ ಹೊಂದಿದ್ದಿ, ನಮಗಾಗಿ ರಕ್ತ ಸುರಿಸಿದಿ, ನಾನು ಪಾಪ ಹೊರುವುದಕ್ಕಾಗಿ ನೀ ಬಂದಿದ್ದಿ, ಇವೆಲ್ಲ ಒಂದು ಬೇರೆ ಬೇರೆ ಥರವಾಗಿ ಪ್ರಾರ್ಥನೆ. ದೇವ್ರ ವಿಷಯ ಪ್ರಾರ್ಥನೆ ಬೇಡ, ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು. ನೀನು ಹೇಗೆ ಇದ್ದೆ ಎಂಬುದಾಗಿ ದೇವ್ರ ಸನ್ನಿಧಿಯಲ್ಲಿ ನಿನ್ನನ್ನು ನೀನು ಪರೀಕ್ಷಿಸಿಕೋ, ನೀನು ಪರೀಕ್ಷಿಸಿಕೊಂಡು ದೇವ್ರಿಗೆ ಸಮರ್ಪಣೆ ಮಾಡಿ ಇನ್ನೊಬ್ಬರಿಗೆ ಒಪ್ಪಿಸು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಅಂದ್ರೆ, ಯೆರೂಸಲೇಮ ಸ್ತ್ರೀಯರೇ, ನನಗೋಸ್ಕರ ಅಳ್ಬೇಡ್ರಿ, ನಿಮಗೋಸ್ಕರ, ನಿಮ್ಮ ಮುಂದಿನ ಸಂತತಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗಾಗಿ ನೀವು ಕಣ್ಣೀರಿಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಸ್ವಂತಾಗಿ ಅಲ್ಲಿ ಸ್ಪಷ್ಟವಾಗಿ ಆತನು ಹೇಳನ್. ಪ್ರಿಯರಿ, ಇವತ್ತು ನೀವು ಕೂಡ ಇಂಥ ಒಂದು ಸಾಹಸದಲ್ಲಿ ನೀವು ಬೆಳೀತಕ್ಕಂಥರಾಗಿದ್ದೀರಿ. ಅದಕ್ಕೆ ಪ್ರಲಾಪಗಳು 3ನೇ ಅಧ್ಯಾಯ 40-41 ವಚನ. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ. ಅಲ್ಲಿ
ಅನ್ಯರಾಗಿರ್ತಕ್ಕಂಥ ಜನರು ದೇವರ ಕಡೆಗೆ ತಿರುಗಿಕೊಂಡು ಯೆಹೋವನೇ ಲಾಲಿಸು, ಯೆಹೋವನೇ ಕರುಣಿಸು, ದೇವರೇ ಈ ಜನರನ್ನು ರಕ್ಷಿಸು, ಪ್ಲಸ್ ಈ ಬಂದ ಚಿಟ್ಟಿ ಈ ವ್ಯಕ್ತಿಗೆ ಬಿದ್ದಿದ ಇವನನ್ನು ಕೂಡ ರಕ್ಷಿಸು ಎಂಬುದಾಗಿ ಯೌವನನ ವಿಷಯವಾಗಿ ಅಲ್ಲಿರ್ತಕ್ಕಂಥ ಜನರ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದರಿಗೆ ನಮ್ಮ ನಡತೆಯನ್ನು ನಾವು ಶೋಧಿಸಿ ಪರೀಕ್ಷಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ಶರೀರಗಳು ಕೈಗಳೆತ್ತಿ ನಾವು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರನೇ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಪ್ರಿಯರೇ. ಈ ರೀತಿಯಾಗಿ ನಿಮ್ಮ ಪ್ರಾರ್ಥನೆ ಇರಬೇಕು. ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಒಂದೇ ರೀತಿಯಲ್ಲಿ ಇವತ್ತೊಂದು ಪ್ರಾರ್ಥನೆ ಮಾಡಿದ್ರೆ ಅಂದ್ರೆ ನಾಳೆ ಇನ್ನೊಂದು ವಿಷಯವಾಗಿ ಪ್ರಾರ್ಥನೆ ಮಾಡಬೇಕು, ನಾಳೆ ಇನ್ನೊಂದು ವಿಷಯ ಪ್ರಾರ್ಥನೆ ಮಾಡಿದ್ರೆ ಅಂದ್ರೆ ನಾಡ್ದು ಇನ್ನೊಂದು ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕೈಗಳೊಡನೆ ನಿಮ್ಮ ಆತ್ಮಗಳನ್ನು ಎತ್ತಿಕೊಂಡು ನಿಮ್ಮನ್ನು ನೀವು ಪರೀಕ್ಷಿಸ್ಕೋಬೇಕು. ನಿಮ್ಮ ನಡತೆ ಏನದ, ನಿಮ್ಮ ನುಡಿ ಏನದ, ನಿಮ್ಮ ನೀವು ಪರೀಕ್ಷಿಸಿಕೊಂಡು ಶೋಧಿಸಿಕೊಂಡು ದೇವರ ಕಡೆ ಸಂಪೂರ್ಣವಾಗಿ ತಿರುಗಿದವರಾಗಿದ್ದು ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಉಪವಾಸ ಪ್ರಾರ್ಥನೆಯನ್ನು ಕೇಳ್ತಾನೆ. ನಿನ್ನ ಒಂದು ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಬೇಕಾದ್ರೆ, ನಿನ್ನ ಒಂದು ಉಪವಾಸ ವಿಜ್ಞಾಪನೆ ದೇವರ ಸನ್ನಿಧಿಗೆ ಮುಟ್ಟಬೇಕಾದರೆ ಕೈಗಳಲ್ಲಿ ನಿಮ್ಮ ಆತ್ಮಗಳನ್ನು ಎತ್ತಿಕೊಂಡು ನೀವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಇವತ್ತು ಎಷ್ಟು ಜನ ಇಂಥ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೀರಿ? ಸ್ವಲ್ಪ ಫ್ಯಾಮ್ಲಿದಾಗ ಒಂದು 2 ನಿಮಿಷ 3 ನಿಮಿಷ ಹೆಚ್ಚಿಗೆ ಪ್ರೇಯರ್ ನಡೀತಂದ್ರೆ ಆಯ್ತಂದ್ರೆ ಕಮ್ಮಿ ಮಾಡಪ್ಪ, ಎಷ್ಟು ಪ್ರಾರ್ಥನೆ ಥೋಡೆ ಕಡಿಮೆ ಮಾಡ್ಕೊ ಅಂದ್ರೆ ಮನೆಗೆ ನಿಮ್ಮವ್ರು ನಿಮಗೆ ನಿಮ್ಮ ಮನೆಯಲ್ಲಿ ನಿಮಗೇನು ಮಾಡ್ತಾರೆ, ಕೆಲವೊಂದು ಮಾತುಗಳನ್ನು ಎಚ್ಚರಿಸ್ತಾರೆ. ಸಾಕು ಎಷ್ಟು ಪ್ರಾರ್ಥನೆ, ಡೈಲಿ ಪ್ರಾರ್ಥನೆ, ಏನು ಪ್ರಾರ್ಥನೆ ಹೇಳ್ತಿದ್ದೆ, ನಾಳೆಗೆ ಪ್ರಾರ್ಥನೆ ಮಾಡ್ಕೊಂಡು ಬರ್ತೋಕೋ, ನಾಡ್ದಿಗೆ ಪ್ರಾರ್ಥನೆ ಮಾಡ್ಕೊಂಡು ಬರ್ತೋಕೋ, ಈ ನಾಡ್ದೆ ಅಂತೇಳಿ ಹೇಳ್ಕೊಂಡು ಹೊರಡುವಾಗ ಈ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ಸಮಾಪ್ತಿ ಆಗೋಯ್ತು ಪ್ರಿಯರೇ. ನಿಮ್ಮ ಮನೆಯಲ್ಲಿ ಆರಾಧನೆ ಇರಲ್ಲ, ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರಲ್ಲ. ಅಥವಾ ವ್ಯಕ್ತಿತ್ವ ಕೂಡ ನೀವು ಪ್ರಾರ್ಥನೆ ಮಾಡ್ಕೋತೀರ, ಇಲ್ಲ ವ್ಯಕ್ತಿತ್ವ ಕೂಡ ಪ್ರಾರ್ಥನೆ ಮಾಡಲ್ಲ. ಕೆಲವರು ವ್ಯಕ್ತಿತ್ವ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಮನೆಯಲ್ಲಿ ಶಾಂತಿ ಇದೆ, ಅವ್ರ ಮನೆಯಲ್ಲಿ ಸಮೃದ್ಧಿ ಇದೆ, ಅವ್ರ ಪ್ರಾರ್ಥನೆ ದೇವರು ಕೇಳತನ, ಅವರ ಪ್ರಾರ್ಥನೆ ಕೇಳಿ ಅವ್ರ ಮನೆಗಿರ್ತಕ್ಕಂಥ ಜನರಿಗೆಲ್ಲ ಒಂದು ದೇವರು ರಕ್ಷಿಸ್ಲತನ, ರಕ್ಷಣೆ ಮಾರ್ಗದಾಗ ದೇವರವರನ್ನು ನಡೆಸ್ಲತನ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಬೆಲೆ, ಉಪವಾಸ ಪ್ರಾರ್ಥನೆ ಸಹವಾಸ ಯಾವಾಗ ನಿಮ್ಮ ಜೀವಿತದಲ್ಲಿ ಬೆಳಿಬೇಕಾದ್ರೆ ನೀನು ಮಾಡಿದಾಗ ಮಾತ್ರನೇ ಬೆಳೀತದೆ. ಇವತ್ತು ನಿಮ್ಮ ಕೈ ಕೆಲಸದಲ್ಲಿ ಬರ್ಕತ್ತಿರ್ಬೇಕಾದ್ರೆ ದೇವ್ರ ಸನ್ನಿಧಿಯಲ್ಲಿ ಮೊರೆ ಇಡಬೇಕು. ಭಾಳ ಜನರು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಭಾಳ ಸರ್ತಿ ಸೆಂಟೆನ್ಸ್ ಕೊಡ್ತಾ, ನೀವು ಬಿಸ್ನೆಸ್ ಮಾಡುವಾಗ ಲಾಸ್ ಆಗಲ್ಲ ರೀ. ಯಾಕೆ ಲಾಸ್ ಆಗಲ್ಲ ಅಂದರೆ ನೀವು ದೇವ್ರ ಸನ್ನಿಧಿಯಲ್ಲಿ ನೀವು ಪ್ರತಿದಿನ ನೀವು ಬಿಸ್ನೆಸ್ ಒಪ್ಪಿಸ್ಬೇಕು. ಮುಂಜಾನೆ ಹೋದ ತಕ್ಷಣ ಒಂದು ಪ್ರಾರ್ಥನೆ ಮಾಡಿ ಬಿಸ್ನೆಸ್ ಒಪ್ಪಿಸ್ಬೇಕು. ಸಾಯಂಕಾಲ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಬರೋ ಸಮಯದಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡಿ ದೇವ್ರ ಸನ್ನಿಧಿಗೆ ಒಪ್ಪಿಸಿ ನೀವು ಮನೆಗೆ ಬರಬೇಕು. ಹೋದಾಗ ದೇವ್ರ ಕಾಯ್ತಾನ, ಬಂದಾಗ ಕೂಡ ದೇವ್ರ ಕಾಯ್ತಾನ. ನಿಮ್ಮ ಬಿಸ್ನೆಸ್ ವ್ಯಾಪಾರ ಎಲ್ಲ ಅದ್ಭುತ ಇರ್ತವೆ. ನಿಮ್ಮ ಬಿಸ್ನೆಸ್ ವ್ಯಾಪಾರಲ್ಲೂ ಕೂಡ ನೀವು ಹೋಗಿ ಟಪ ಹೋಗಿ ಅವಾಗಿಂದವಾಗಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಪ್ರಾರ್ಥನೆ ಯಾವಾಗ ಮಾಡ್ತೀರಿ? ನಿಮ್ಮ ಬಿಸ್ನೆಸ್ ಯಾವಾಗ ಡೆವಲಪ್ ಆಯ್ತದ? ನಿಮ್ಮ ಬಿಸ್ನೆಸ್ ಹೇಗೆ ಉತ್ತಮವಾಗಿ ಬೆಳೀತದ? ನೀವು ಮಾಡ್ತಕ್ಕಂಥ ಕೆಲಸ ಹೇಗೆ ಅದರ ಸಂತೃಪ್ತಿ ಇರ್ತದ? ನೀವು ಹೀಗೆ ಮಾಡಬೇಕು. ಅದಕ್ಕೆ ಈ ಪ್ರಲಾಪ ಬರೆದಂಥ ಯೆರೆಮೀಯ ಅದ್ಭುತವಾಗಿ ಹೇಳ್ತಾನ, ನಿಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ದೇವರ ಕಡೆಗೆ ನೀವು ನೋಡಬೇಕು, ತಿರುಗಿಕೊಂಡು ಉಪವಾಸ ಪ್ರಾರ್ಥನೆ ಮಾಡಬೇಕು. ನೀವು ದೇವರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನೀವು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡತ್ತೀರಿ ಆ ವಿಷಯದಲ್ಲಿ ದೇವರು ನಿಮ್ಮನ್ನು ಮಾಡ್ತಾನೆ, ಸಂತೃಪ್ತಿ ಮಾಡ್ತಾನೆ ಪ್ರಿಯರೇ. ನೀವು ಬೇಡಿದ ದೇವ್ರು ನಿಮ್ಗೆ ಕೊಡ್ತಾನೆ. ನೀವು ಬೇಡಿದ ದೇವರು ನಿಮ್ಮನ್ನು ಕೊಡಬೇಕಾದ್ರೆ ದೇವರ ಸಹವಾಸದಲ್ಲಿ ನೀವು ಅತಿ ಹೆಚ್ಚಿಗೆ ಬೆಳಿಬೇಕು ಪ್ರಿಯರೇ. ಅತಿ ಹೆಚ್ಚಿಗೆ ದೇವರು ಸಹವಾಸದಾಗ ನೀವು ಬೆಳೆದಾಗ ದೇವರು ನಿಮ್ಮನ್ನು ಅದ್ಭುತ ಕಾರ್ಯಗಳಿಂದ ತುಂಬಿಸ್ತಾನ. ಅದ್ಭುತ ಕಾರ್ಯಗಳನ್ನು ತುಂಬಿಸಿ ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ಬೆಳೆಸ್ತಾನೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆ ಈ ರೀತಿ ಇರಬೇಕು. ಈ ಅನ್ಯ ಜನರು ಪ್ರಾರ್ಥನೆ ಮಾಡ್ತಾರೆ, ಅಯ್ಯ ಯೆಹೋವನೇ ಲಾಲಿಸು, ಕರುಣಿಸು ಅಂತೆಂಬುದಾಗಿ ಅವ್ರು ಪ್ರಾರ್ಥನೆ ಮಾಡ್ತಾನೆ. ಈ ಮನುಷ್ಯನ ಪ್ರಾಣ ನಷ್ಟವಾಗಬೇಕಾದರೆ ಇಂಥ ಒಂದು ಸ್ಥಿತಿ ಅದ ಇವನಿಗೆ, ಆದರೆ ಇವನಿಗೆ ಬಾರದಿರಲಿ. ಇವನಿಗೆ ನಾವು ಸಮುದ್ರದಲ್ಲಿ ಹಾಕ್ತೇವೆ, ಇವಾಗ ಸಮುದ್ರದಲ್ಲಿ ಬಿಡಿಸಿದ್ರು ಕೂಡ ಇವನಿಗೆ ಒಳಗೆ ಸಮೃದ್ಧಿ ಇರಬೇಕು, ಇವನೊಳಗೆ ಸಂತೃಪ್ತಿ ಇರಬೇಕು. ದೇವರೇ ಇವನಿಗೆ ಹೇಗೆ ಕಾಪಾಡ್ತೆ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಆ ನಾವಿಕರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ. ಆ ಪ್ರಯಾಣದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ. ಇವತ್ತು ನೀನು ಕೂಡ ಇಂಥ ಒಂದು ಪ್ರಾರ್ಥನೆ ಮಾಡೋದ್ರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಮೇಲದ ಪ್ರೇರೆ. ಅದಕ್ಕೆ ಯವನನ ಬರೆದ ಗ್ರಂಥ 1ನೇ ಅಧ್ಯಾಯ 17ನೇ ವಚನ ಓದ್ರಿ. ಇತ್ತ ಯೌವನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೌವನನು 3 ದಿನ ಹಗಲು ಇರುಳು ಆ ಮೀನಿನ ಹೊಟ್ಟೆ ಒಳಗೆ ಇದ್ದನು. ಯಾರಿಗೆ ಕಳಿಸಿನಲ್ಲಿ? ಯೌವನನಿಗಂತ ಅವ್ರು ಪ್ರಾರ್ಥನೆ ಮಾಡ್ಯಾರ. ಅಲ್ಲಿರ್ತಕ್ಕಂಥ ಎಲ್ಲ ಜನರು ಸಮುದ್ರದಾಗರ, ನಾವೇದಲ್ಲರ, ಅಲ್ಲಲ್ಲಿ ಕೊಳಲಕ್ಕೆ ಒಳಗಾಗ್ಯಾರ, ಕಷ್ಟಕ್ಕೆ ಸಂಕಟಕ್ಕೆ ಒಳಗಾರ, ಶೋಧನೆಗೆ ಒಳಗಾಗ್ಯಾರ. ಇಂಥ
ಇಂಥ ಒಂದು ಸ್ಥಿತಿಯಲ್ಲಿದ್ದು ಪ್ರಾರ್ಥನೆ ಮಾಡಿ ಯೌವನನಿಗೆ ಎತ್ತಿ, ಯಾಕಂದರೆ ಈ ವ್ಯಕ್ತಿಲಿಂದ ನಮ್ಮನ್ನು ಕೇಳೈತಲ್ಲ, ಈ ವ್ಯಕ್ತಿಯಿಂದ ನಮ್ಮನ್ನು ಶೋಧನೆಗೆ ಒಳಗಾದೇವಲ್ಲ, ಈ ವ್ಯಕ್ತಿಯಿಂದ ನಾವು ಅನೇಕ ಒಂದು ಕಷ್ಟ ಅನುಭವಿಸುವಲ್ಲ, ಮರಣ ಭಯ ನಮಗೆ ಆಯ್ತಲ್ಲ ಎಂಬ ತಿಳ್ಕೊಂಡು ಆ ವ್ಯಕ್ತಿಗೆ ಕೈಕಾಲು ಹಿಡಿದು ಸಮುದ್ರ ಒಳಗ ಬಿಡಿಸ್ಯಾರ ಪ್ರೇರೆ. ಏನು ಮಾಡ್ಯಾರ? ಪ್ರಾರ್ಥನೆ ಮಾಡ್ಯಾರ. ಅದಕ್ಕೆ ಸಭೆಯಲ್ಲಿ ಚರ್ಚಿನಲ್ಲಿ ಕುಂತು ವಾಕ್ಯ ಕೇಳುವಾಗ ನಿಮ್ಮ ಮನಸ್ಸಲ್ಲಿರಬೇಕು, ಇಲ್ಲೇ ಇರಬೇಕು. ಮನೆಗೆ ಭೋಗನಿ ತೆರೆದಕ್ಕೆ ಬಂದೇನೋ, ಬೆಕ್ಕು ಹೋಗಿ ತಿಂತೇನೋ, ಮನೆಗೆ ಬಟ್ಟೆ ಒಣಕ್ಕೆ ಬಂದೇನೋ, ಹೊರಗೆ ಅವ ಯಾರು ಎತ್ಕೊ ಹೋಯ್ತಾರೋ, ತಟ್ಟಿ ತೆರೆದೇ ಬಂದೇನೋ, ಮುಚ್ಚಿ ಇಕ್ಕಲ್ಬೋದೇನೋ, ಅಲ್ಮರಿ ಚಾವಿ ಅಲ್ಲಿ ಬಂದೇನೋ, ಇವೆಲ್ಲ ಬೇಡ. ನೀವು ಚರ್ಚ್ನಲ್ಲಿ ಬಂದಾಗ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಆತ್ಮ, ಪ್ರಾಣ, ಶರೀರವೆಲ್ಲ ನಿಮಗಿರ್ತಕ್ಕಂಥ ಸರ್ವವು ಏನೇನು ಅದನ್ನು ಇಲ್ಲಿ ದೇವ್ರಿಗೆ ಒಪ್ಪಿಸಿಕೊಟ್ಟು ನೀವು ಕುಂತಿರುವಾಗ ಕರೆಕ್ಟಾಗಿ ವಾಕ್ಯ ನಿಮ್ಮ ತಲೆಯಲ್ಲಿ ಇರ್ತದೆ. ಏರ್ಸು ಪುರ ಇಡಿದ್ರೆ ಅಲ್ಲಿವರೆಗೆ ಇರಲ್ಲ. ನೀವೆಲ್ಲೋ ಮನಸ್ಸಿಟ್ಟು ಎಲ್ಲಿದ್ದೀರಂದ್ರೆ ನಿಮಗೆ ಕರೆಕ್ಟಾಗಿಲ್ಲ. ಆದರೆ ಇಲ್ಲಿ ನೋಡ್ತೇವೆ ಏನು ಮಾಡ್ಯಾರ ಅವರು? ಪ್ರಾರ್ಥನೆ ಮಾಡ್ಯಾರ. ಪ್ರಾರ್ಥನೆ ಮಾಡಿ ಯೌವನನಿಗೆ ಎತ್ತಿ ಸಮುದ್ರದಲ್ಲಿ ಬಿಡಿಸ್ಯಾರ ಪ್ರಿಯರೇ. ಸಮುದ್ರದಲ್ಲಿ ಯೌವನನಿಗೆ ಬಿಡಿಸಿದ ತಕ್ಷಣ ಎದಕ್ಕೆ ಅಪ್ಪಣೆ ಕೊಟ್ಟನ ದೇವರು? ಎದಕ್ಕೆ ಅಪ್ಪಣೆ ಕೊಟ್ಟನ? ಮೀನಿಗೆ ಅಪ್ಪಣೆ. ಮೀನು ಭಾಳಷ್ಟು ಮೀನುಗಳವ ಸಮುದ್ರದಲ್ಲಿ, ಭಾಳಷ್ಟು ಮೀನುಗಳವ. ಅದಕ್ಕೇನೋ ತಿಮ್ಮಿಂಗಲ ಅಂತೇನೋ ಮೀನು ಇರ್ತಂತ. ಅದ್ರ ಹೊಟ್ಟೆಗ ಒಂದು ವ್ಯಕ್ತಿ ಉಸಿರು ಆಡುವುದಕ್ಕಾಗಿ ಅಷ್ಟು ಒಂದು ಕೋಣೆ, ಸಪ್ರೇಟಾಗಿ ಕೋಣೆ ಇರ್ತಂದು ಪ್ರೇರೆ. ಅಂದ್ರೆ ಅದು ಇವತ್ತು ಒಂದು ಮನುಷ್ಯನಿಗೆ ಅಥವಾ ಒಂದು ಜೀವಿಗೆ ಅದು ಸೇವನೆ ಮಾಡ್ತಂದ್ರೆ 3 ದಿವಸ 4 ದಿವಸ ಅದ್ರ ಒಳಗೆ ಅದು ಬದುಕ್ಬೋದು, ಅದು ಉಶ್ವಾಸ ಆಡ್ಬೋದು. ಅಂದರೆ ಅದು ಸ್ಟಾಕ್ ಮಾಡಿಕೋತಂತ. ಅದು ಯಾವುದರ ನುಂಗ್ತಂದ್ರೆ ತನ್ನ ಹೊಟ್ಟೆಯಲ್ಲಿ ಸ್ಟಾಕ್ ಮಾಡಿತ್ತು. ಅಂದ್ರೆ ನಾವು ಮನೆಗೆ ಹೇಗೆ ಕೂಡಿ ಸಿಗ್ತೇವೆ, 1 ತಿಂಗಳ ರ್ಯಾಷನ್ ಹೇಗೆ ನಾವು ಮನೇಲಿ ಕೂಡಿ ಸಿಗ್ತೇವೆ, 1 ವಾರದಾಗಲೇ ಕೂಡಿ ಸಿಗ್ತೇವೆ, ಹಾಗೆ ಅದು ಯಾವುದೇ ಒಂದು ವಸ್ತು ನುಂಗ್ತಂದ್ರೆ ಅದು ತನ್ನ ಹೊಟ್ಟೆಯಲ್ಲಿ ಏನು ಮಾಡ್ತಂತ ಸ್ಟಾಕ್ ಇಟ್ಕೊಂಡು ಪ್ರೇರೆ. ಅದು ಒಳಗೆ ಇಟ್ಕೊಂಡು ಜಮಾ ಮಾಡಿ ಇಟ್ಕೋತಂತ. ಇದು ಇರಲಿ, ಮತ್ತೊಂದು ಹಾಕೋ ಮಾರಿ, ಮತ್ತೊಂದು ಹಾಕಿದೆ ಅಂದರೆ ಇದಕ್ಕೆ ಮತ್ತೆ ಒಳಗೆ ತೊಗೊಂಡು ಇದು ಅಂದರೆ 2 ಭಾಗ ಅದು ಒಳಗಿರ್ತಾವಂತೆ ಸ್ಪಷ್ಟವಾಗಿ ಮೀನು. ಅಂದರೆ ಅಂಥ ಒಂದು ಮೀನಿಗೆ ಏನು ಮಾಡ್ಯಾನ? ಅಪ್ಪಣೆ ಕೊಟ್ಟನ ದೇವರು. ಆ ತಿಮಿಂಗಳವಾಗಿರ್ತಕ್ಕಂಥ ಮೀನಿಗೆ ಅಪ್ಪಣೆ ಕೊಟ್ಟನ. ಈ ಕಡೆ ಇವ್ರು ಬಿಡಿಸ್ಲತ್ತಾರ, ಆ ಕಡೆ ಅದು ಬಾಯಿ ತೆರೆದೇನು ಮಾಡ್ಯದ? ಯಾರಿಗೆ ನುಂಗ್ಯದ? ನಾವೇಗೆ ನುಂಗ್ಯದ ಅಥವಾ ಯೌವನ ನುಂಗ್ಯದ? ಯಾರಿಗೆ ನುಂಗ್ಯದ? ಯೌವನನಿಗೆ ಆ ಮೀನು ನುಂಗ್ಯದ. ಅಂದರೆ ಮೀನು ದೇವ್ರ ಮಾತು ಕೇಳ್ತಾ ಅಥವಾ ಇಲ್ಲ? ಕೇಳಿದತ್ವ ಇಲ್ರಿ? ನಾವು ಯಾರ ಮಾತು ಕೇಳಬೇಕು? ಯಾರ ಮಾತು ಕೇಳಬೇಕು? ಮನುಷ್ಯನ ಮಾತು ಕೇಳಬೇಕಾ? ದೇವರ ಮಾತು ಕೇಳಬೇಕು. ಒಂದು ಮೀನು ಮಾತು ಕೇಳಿ ದೇವರಿಗೆ ಅಧೀನವಾಗಿ ಮಾರ್ಪಟ್ಟದ. ಅಧೀನವಾಗಿ ಮಾರ್ಪಟ್ಟಿನ ಕಾರಣ ಆ ಮೀನಿಗೆ, ಆ ವ್ಯಕ್ತಿಗೆ ಹಾಕ್ಲತ್ತಿದ ನುಂಗು. ಆದರೆ ಅದು ಆಹಾರವಾಗಿ ನಿನಗೆ ಕಿಲ್ಲನು. ಸಮುದ್ರದಲ್ಲ ಮನುಷ್ಯ ಬದುಕಲ್ಲಾರನು, ನಿನ್ನ ಒಳಗೆ ಸುರಕ್ಷಿತವಾಗಿರ್ತಾನೆ. ಅದಕ್ಕೆ ನೀನು ನುಂಗು, ನಾ ಹೇಳಿದ ಹಾಗೆ ಮಾಡಿ, ನಾ ಏನು ಹೇಳ್ತಾ ಅದು ನೀವು ಮಾಡ್ಬೇಕು ಇನ್ಸೂರು ಅಂತೇಳಿ ಮೀನಿಗೆ ಅಪ್ಪಣೆ ಕೊಟ್ಟನ. ಆ ಮೀನು ನುಂಗ್ಯದ ಪ್ರೇರೆ ಸ್ಪಷ್ಟವಾಗಿ. ಆ ಮೀನು ನುಂಗಿ ಯೌವನನಿಗೆ ಸ್ಟಾಕ್ ಮಾಡ್ಕೊಳೋದು ಒಳಗೆ, ತನ್ನ ಒಳಗ ಇಟ್ಕೊಂಡಿದ್ದು ಸ್ಪಷ್ಟವಾಗಿ. ಇವತ್ತು ತಂದಿ ಬಲ್ಲಿ ಮಾತು ತಟ್ಟಲ್ಲ, ತಾಯಿ ಬಲ್ಲಿ ಮಾತುಗಳು ಅಡಗ್ತಾವೆ ಪ್ರೇರೆ. ಕೆಲವೊಂದು ಮಾತುಗಳು ತಂದಿ ಬಲ್ಲಿ ಕೂಡ ಮಾತುಗಳು ಅಡಗ್ತಾವ. ತಂದೆಗೆ ಸಿಟ್ಟು ಬಂದಾಗ ಅದು ಹೊರ ಕಾರ್ಯಾಗ್ತಾನೆ ಪ್ರಿಯರೇ. ತಾಯಿ ಕಾರಾಳು ಚೆಂದ ಬೇಕ್ರಿ. ಹಲ್ಲೆಲೂಯಾ. ಕಾಡ್ತಾಳಂತೀರಿ. ತಂದೆ ಒಂದು ವೇಳೆ ಹೇಳಿದ್ರಂದ್ರೆ ಆ ತಂದೆಗೆ ಹೆಂಡತಿಗಿರ್ತಕ್ಕಂಥ ಈಕೆ ಹೋಗಿ ತಂದೆಗೆ ಹಿಂಸರು ಇಷ್ಟು ಗದ್ರಿಸ್ತಾಳೆ ಯಜಮಾನಗ. ಯಾಕೆ ಹೇಳಂದ ಅವನಿಗೆ? ಯಾಕೆ ಹೇಳಿದಿ? ಯಾಕೆ ನೀ ಹಿಂಗೆ ಮಾಡಿದೆ? ಯಾಕೆ ಹೋಗಿದ್ದು? ಇಟ್ಟು ಸಿಟ್ಟು ಮಾಡಿದೆ ಅಷ್ಟು ಮಾಡಿ ಅಂತೇಳಿ ಯಜಮಾನನಿಗೆ ಕಂಟ್ರೋಲ್ ಮಾಡ್ತಾಳೆ ಪ್ರಿಯರೇ. ರಿಮೋಟು ಆಗಿರ್ತಕ್ಕಂಥ ಹೆಣ್ಮಕ್ಳನ್ನು ಕಂಟ್ರೋಲ್ ಅಂತ ಒಂದು ಕ್ಯಾಪಾಸಿಟಿ ನಿಮ್ಮೊಳಗದ. ಮತ್ತು ತಾಯಿ ಶಪಿಸಿದ್ರೆ ಮಕ್ಕಳಿಗೆ ಶಾಪ ಹತ್ತಲ್ಲಂತ, ತಂದೆ ಶಪಿಸಿದ್ರೆ ಮಕ್ಕಳಿಗೆ ಶಾಪ ಹತ್ತಂತ. ಈ ನುಂಗಿ ಕಂಟ್ರೋಲ್ ಮಾಡ್ಕೊಂಡಿರ್ತಕ್ಕಂಥ ತಾಯಿನೇ ಆಕೆ ಶಾಪ ಹಾಕಿದ್ರೆ ಶಾಪ ಹಾಕಲ್ಲಂತ. ಈ ಸಿಟ್ಟು ಬಂದು 4 ಮಾತು ಬೈದಿರ್ತಕ್ಕಂಥ ತಂದೆ ಒಂದು ಮಾತಂದ ತಕ್ಷಣ ಶಾಪ ಹತ್ತಂತ ಪ್ರಿಯರೇ. ಅಂದ್ರೆ ಯಾಕೆ ಒಂದು ಸಾವಾಸವಾಗಿ ನಿಮ್ಮ ನಾನು ಹೇಳ್ತಕ್ಕಂಥನಾಗಿದೆ ಅಂದರೆ ದೇವರ ಅಪ್ಪಣೆ ಮೀನಿ ಕೊಟ್ಟನ. ಮೀನು ದೇವ್ರ ಮಾತು ಕೇಳದ ಪ್ರಿಯರೇ. ಯೌವನ ದೇವ್ರ ಮಾತು ಕೇಳನ ಮೊದಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೌವನನು ಮೊದಲು ದೇವ್ರ ಮಾತು ಕೇಳೇನ? ಇಲ್ಲ, ದೇವ್ರ ಮಾತು ಕೇಳಿಲ್ಲ. ಮೀನು ದೇವ್ರ ಮಾತು ಕೇಳ್ತದವ ಇಲ್ಲ? ಕೇಳ್ತದವ ಇಲ್ಲ? ಕೇಳದ ಪ್ರಿಯರೇ. ನಾವು ಕೂಡ ಯೌವನನ ಒಂದು ಜೀವಿತಕ್ಕೆ ಹಣಿಕೆ ಹಾಕಿ ನೋಡಿ ಯೌವನನ ಒಂದು ಪಾಠ ನಾವು ಕಲ್ಕೋದ್ರೆ ಯೌವನನು ಭಯಪಟ್ಟನಲ್ಲಿ, ಯೌವನನ ಗಾಢ ನಿದ್ರೆಯಲ್ಲಿ ಮುಳುಗಿನಲ್ಲಿ, ಯೌವನನು ಅನೇಕ ಒಂದು ಅಲ್ಲಲ್ಲ ಕೊಲ್ಲಲ ಯೌವನನ ಮುಖಾಂತರ ಅನೇಕ ಜನರು ಮರಣ ಭಯಕ್ಕೆ ಒಳಗಿದ್ದಾರೆ, ಅನೇಕ ಜನರು ಶೋಧನೆಗೆ ಒಳಗಿದ್ದಾರೆ ಯೌವನನ ಮುಖಾಂತರ. ಇವತ್ತು ನಿನ್ನ ಮುಖಾಂತರ ಕೂಡ ಅನೇಕ ಜನರು ಶೋಧನೆಗೆ ಒಳಗಾಲತ್ತಿರ್ಬೋದು, ನಿನ್ನ ಮುಖಾಂತರ ನಿನ್ನ ಕುಟುಂಬ ಒಳಗಾಲತ್ತಿರ್ಬೋದು, ಇಲ್ಲಂತಿಲ್ಲ. ಆದರೆ ನೀನು ದೇವರ ಮಾತು ಕೇಳುವಾಗ ಉತ್ತಮದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮಾತು ಕೇಳಬೇಕು ನೀನು?
ದೇವರ ಮಾತನ್ನು ನಿನ್ನ ಕೇಳುವಾಗ ನಿನಗೆ ಉತ್ತಮದ. ದೇವರು ಒಂದು ಅಪ್ಪಣೆ ಕೊಟ್ಟನು ಮೀನು ನೀ ಹೋಗು, ಆ ವ್ಯಕ್ತಿಗೆ ನುಂಗು, ನಾ ಯಾವಾಗ ಕಾರ ಅಂತ ಅವೇಜ ಕಾರಬೇಕು, ಎಲ್ಲಿವರೆಗೆ ಆ ವ್ಯಕ್ತಿಗೆ ಯಾವ ಹಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆ ಮೀನಿನ ಒಳಗೆ ಯೌನನು 3 ದಿನ ಉಳ್ದನು ಪ್ರಿಯರೇ. ಹಲ್ಲೆಲೂಯ. ಎಷ್ಟು ದಿನ? ಈ ಚರ್ಚ್ನಲ್ಲಿ ಒಬ್ಬರಿಗೆ ಇದು ಪೂರಾ ಡೋರೆಲ್ಲ ಕ್ಲೋಸ್ ಮಾಡೋಕ್ಕೆ, ಕರೆಂಟೆಲ್ಲ ತೆಗೆದಕ್ಕೆ, ಇದರೊಳಗೆ ಒಬ್ಬೇ ಮನುಷ್ಯನಿಗೆ ಇದ್ರ 3 ದಿನ ಇರ್ಲಕ್ಕಾಗಲ್ಲ. ಇರ್ತಾನೆ ರೀ, ಒಂದೇ ವ್ಯಕ್ತಿ 3 ದಿನ ಇದರೊಳಗೆ ಇರ್ಲಕ್ಕಾಯ್ತಾ? ದೇವರ ಆಲಯನೇ ಇದು, ಪೂರಾ ಡೋರೆಲ್ಲ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಒಂದೇ ಸಾಮಂತ ಒಬ್ಬ ವ್ಯಕ್ತಿಗೆ ಒಳಗೆ ಹಾಕಿದೆ ಅಂದ್ರೆ 3 ದಿನ ಇದರ ಒಳಗೆ ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯೌವನಿಗೆ ಮತ್ತು ಊಟ ಯಾರು ಕೊಟ್ಟು? ಮೀನಿನ ಹೊಟ್ಟೆ ಒಳಗೆ ಯೌವನಿಗೆ ಊಟ ಯಾರು ಕೊಟ್ಟು? ಅಲ್ಲಿ ಎಲ್ಲಿಂದ ಆಹಾರ ಬಂತು? ಯೌವನಾಗ ಎತ್ತು ಹಾಕ್ಲತ್ತಾರ ಆ ನಾವಿಕರು ಏನರ ಆಹಾರ ಕಟ್ಕೊಟ್ರ ಅವನಿಗೆ, ಅದ್ರ ಹೊಟ್ಟೆ ಅಲ್ಲಿ ಸಮುದ್ರದಾಗ ಉಣು ಎಂಬುದಾಗ ಏನರ ಅವನಿಗೆ ಕೊಟ್ಟಾರ? ಏನು ಗಂಟು ಕೊಟ್ಟಿಲ್ಲ ಅವನಿಗೆ, ಯಾವ ಊಟ ಕೊಟ್ಟಿಲ್ಲ, ಯಾವ ಊಟದ ಗಂಟನ್ನು ಕೂಡ ಯೌವನಿಗೆ ಕೊಟ್ಟಿಲ್ಲ. ಆದರೆ ಯೌವನನು ಮೀನಿನ ಹೊಟ್ಟೆ ಒಳಗೆ ದೇವರ ಸಾವಾಸದೊಡನೆ ಬದುಕ್ಯಾನ ಪ್ರಿಯರೇ. ಹಲ್ಲೆಲೂಯ. ಯಾರು ಸಾವಾಸದವರ ಬದುಕ್ಯಾನ? ದೇವರ ಸಾವಾಸದರ. ಅಂದರೆ ಮೀನಿನ ಹೊಟ್ಟೆ ಒಳಗುಳಿದು ದೇವರಿಗೆ ಸ್ತುತಿ ಮಾಡ್ಯಾನ ಪ್ರಿಯಾತನು. ಮೀನಿನ ಹೊಟ್ಟೆ ಒಳಗುಳಿದು ಯೌವನನು ದೇವರಿಗೆ ಆರಾಧನೆ ಮಾಡ್ಯಾನ. ಯೌವನನು ದೇವ್ರ ಕಡೆ ತಿರುಗ್ಯಾನ. ನಾನು ದೇವ್ರ ಕಡೆ ತಿರುಗಬೇಕು, ಇವಾಗ ನನ್ನ ಪರಿಸ್ಥಿತಿ ಬೇಡ ಆಗ್ಯದ, ನನ್ನಿಂದ ಅನೇಕ ಜನರಿಗೆ ಒಳಗೆ ಸಮಸ್ಯೆ ಆಗ್ಯದ, ಆದರೆ ಈ ಸಮಸ್ಯೆಗಳಿಂದ ಜನರಿಗೆ ಬಿಡುಗಡೆ ಆಗಬೇಕು. ದೇವ್ರು ನಂಗೊಂದು ಅಪ್ಪಣೆ ಕೊಟ್ಟಾನ, ಒಂದು ಪಾಪದಲ್ಲಿ ಘೋರ ಅಪರಾಧ ಮಾಡ್ತಕ್ಕಂಥ ಜನರಿಗೆ ಬಿಡಿಸಿ ಅವನ ನೀವು ಸುವಾರ್ತೆ ಪ್ರಕಟಿಸಿ ಎಂಬುದಾಗಿ ದೇವ್ನಿಗೆ ಅಪ್ಪಣೆ ಕೊಟ್ಟನ ಅಂತೇಳಿ ಎಲ್ಲಿ ಪಶ್ಚಾತ್ತಾಪಡ್ತಾನೆ ಅವನನ್ನು? ಮೀನಿನ ಹೊಟ್ಟೆ ಒಳಗೆ ಪಶ್ಚಾತ್ತಾಪಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡತಾನೆ ಪ್ರಿಯರೇ. ಇವತ್ತು ನೀನು ಒಂದು ಸಮಸ್ಯೆ ಎದುರ್ಕೊಳ್ಳುತ್ತಂದರೆ ಆ ಸಮಸ್ಯೆ ವಿಷಯವಾಗಿ ದೇವ್ರ ಕಡೆ ತಿರುಗಿಕೊಂಡು ನೀವು ಪ್ರಾರ್ಥನೆ ಮಾಡ್ತಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಬೋಲೆ ಸಮಸ್ಯೆಗೆ. ಇವತ್ತು ಒಂದು ಸಹವಾಸದಾಗ ನೀ ಬಿದ್ದು ಹೋಗಿದ್ದಿ, ಬಿದ್ದು ದೇವ್ರ ಕಡೆ ತಿರುಗಿಕೊಂಡಿದ್ದಿ, ಕಷ್ಟ ಸಮಸ್ಯೆಗಳು ಎದುರ್ಕೊಂಡಿದ್ದಿ, ದೇವರು ಅದನ್ನು ಬಿಡಿಸಿ ನೀನು ತಪ್ಪಿಸಿ ರಕ್ಷಿಸ್ಲತ್ತಾನಂದರೆ, ಒಂದು ವ್ಯಕ್ತಿಗೆ ನೀನು ಸಹಾಯಕನಾಗಿದ್ದು, ಒಂದು ವ್ಯಕ್ತಿಗೆ ನಾಯಕನಾಗಿದ್ದು, ಒಂದು ವ್ಯಕ್ತಿ ನನ್ನನ್ನು ಹಿಂಬಾಲಿಸಿ ನನಗೆ ಅದ್ಭುತವಾಗಿ ನಡೆಸ್ತಾ, ಏನು ನೀನು ಟೆನ್ಷನ್ ಮಾಡ್ಕೋಬೇಡಿ ಎಂಬುದಾಗ ಒಂದು ವ್ಯಕ್ತಿ ಬಂದು ನಿಮ್ಮನ್ನು ಸಹಾಯ ಮಾಡ್ತಾನೆ ಕಷ್ಟಕರ ಅಂದಾಗ ಆ ವ್ಯಕ್ತಿಗೆ ದೇವರೇ ನಿಮ್ಮನ್ನು ಕಳಿಸ್ಯಾನ ಪ್ರಿಯರೇ. ಯಾವ ಮನುಷ್ಯನೂ ಸಹಾಯ ಮಾಡೋ ಶಕ್ತನಲ್ಲ. ನಿಮ್ಮ ಕಷ್ಟಕರ ಸಮಯದಲ್ಲಿ ದೇವರು ನಿಮ್ಮನ್ನು ಅದ್ಭುತವಾಗಿ ಸಹಾಯ ಮಾಡ್ತಾನೆ. ಯೌವನನು ಮೀನಿನ ಹೊಟ್ಟೆ ಒಳಗೆ 3 ದಿನ ಏನೂ ಸೇವನೆ ಮಾಡಿಲ್ಲ ಪ್ರೇರತನು. ಯಾವ ಊಟ ಸೇವನೆ ಮಾಡಿಲ್ಲ, ಯಾವ ನೀರು ಸೇವನೆ ಮಾಡಿಲ್ಲ, ಯಾವ ದೇವ ಸೇವನೆ ಮಾಡಲಾಗೆ 3 ದಿನ ಯೌವನನು ಕೂಡ ಮೀನಿನ ಹೊಟ್ಟೆ ಒಳಗೆ ಉಪವಾಸ ಬಂದು ವಿಜ್ಞಾಪನೆ ಯೌವನನು ಕೂಡ ಮಾಡ್ಯಾನ ಪ್ರೇಯರಿ. ಒಂದು ಪ್ರಾರ್ಥನೆ ಯೌವನನು ಮಾಡ್ಯಾನ. ಇವತ್ತು ಉಪವಾಸ ಪ್ರಾರ್ಥನೆಯಲ್ಲಿ ಇಂಥ ಒಂದು ಪ್ರಾರ್ಥನೆ ಇರಬೇಕು, ಇಂಥ ಒಂದು ಸಹವಾಸದಿಂದ ಇರಬೇಕು. ಒಂದು ಪ್ರಾರ್ಥನೆಗೆ ಎಷ್ಟು ನೀ ಅವಕಾಶ ಕೊಡ್ತಿ ಅಷ್ಟು ಉತ್ತಮದ. ಉಪವಾಸ ಒಂದು ವಿಜ್ಞಾಪನೆ, ದೇವ್ರ ಸನ್ನಿಧಿಗೆ ಮುಟ್ಬೇಕು. ದೇವ್ರ ಸನ್ನಿಧಿಗೆ ಮುಟ್ಟಬೇಕಾದ್ರೆ ಈ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಯೌವನನು ದೇವ್ರ ಕಡೆ ಸಂಪೂರ್ಣ ಮನಪೂರ್ವಕ ಯಾವಾಗ ತಿರುಗಿರಂದರೆ ಮತ್ತೆ ತಿರುಗಿ ಮೀನಿನ ಹೊಟ್ಟೆ ಒಳಗೆ ಹಾಕಿದ ತಕ್ಷಣ ದೇವ್ರ ಕಡೆಗೆ ತಿರುಗನ ಪ್ರೇರೆ. ಕಷ್ಟದಿಂದ ಆ ಶೋಧನೆಯಿಂದ ಯೌವನನು ಬಿಡುಗಡೆಗೇನಂದರೆ ಮೀನಿನ ಹೊಟ್ಟೆ ಒಳಗನ ಈ ಮೀನನ್ನು ರಕ್ಷಿಸಲಾದ್ರೆ ಎಂಬ ತಿಳ್ಕೊಂಡು ದೇವರ ಅನುಸಾರವಾಗಿ ಈ ಮೀನನ್ನು ಕಾಪಾಡಿಸಲ್ಲ, ದೇವರನ್ನು ಸಹಾಯ ಮಾಡುತ್ತಾರೆ ಎಂಬ ತಿಳ್ಕೊಂಡು ಆ ದೇವರು ಸಹಾಯ ಮಾಡಿದಾಗ ಯೌವನನು ದೇವರಿಗೆ ಸ್ತುತಿ ಮಾಡತಾನೆ ಪ್ರೇರೆ. ಯೌವನನು ದೇವರಿಗೆ ಆರಾಧನೆ ಮಾಡತಾನೆ ಪ್ರೇರೆ. ಇವತ್ತು ನೀನು ದೇವರು ಸಹಾಯ ಮಾಡ್ಯಾನ, ರೋಗದಲ್ಲಿದ್ದು ಸಹಾಯ ಮಾಡ್ಯಾನ, ಕಷ್ಟದಲ್ಲಿದ್ದು ಸಹಾಯ ಮಾಡ್ಯಾನ, ಮಕ್ಕಳು ಮದುವೆ ಮಾಡಬೇಕೆಂಬ ಉದ್ದೇಶ ಇತ್ತು, ದುಡ್ಡಿನ ವ್ಯವಸ್ಥೆ ಇದ್ದಿಲ್ಲ, ದೇವ್ರು ಸಹಾಯ ಮಾಡ್ಯಾನ. ರೋಗದಲ್ಲಿ ಬಿದ್ದೆ ಹಾಸ್ಪಿಟಲ್ದಾಗ ಮರಣ ಭಯದ ಒಳಗೆ ಬಿದ್ದಿದ್ದು ದೇವ್ನಿಗೆ ಸಹಾಯ ಮಾಡ್ಯಾನ. ಒಂದೊಂದು ಭಯಂಕರವಾಗಿ ಈಗ ಸತ್ತೋಯ್ತಾಳೆ ಅಂತ ಜನರಂದ್ರೆ ಡಾಕ್ಟ್ರು ಕೂಡ ಅಂದ್ರೆ ನೋ ಗ್ಯಾರಂಟಿ, ನಾವು ಗ್ಯಾರಂಟಿ ಕೊಡಲು ನೋಡಿ ಸರ್ಜರಿ ಮಾಡಬೇಕು ಇವ್ರಿಗೆ ಕಂಪಲ್ಸರಿ, ಆದರೆ ಗ್ಯಾರಂಟಿ ಕೊಡಲು ಸಿಗ್ನೇಚರ್ ಮಾಡ್ರಂದ್ರೆ ಆ ಸಿಗ್ನೇಚರ್ 4 ಒಬ್ಬರಿಬ್ಬರು ಮಾಡ್ಯಾರ. ಆದರೆ ಅಲ್ಲಿ ಕೂಡ ನಿನಗೆ ಭಯವಿತ್ತು. ದೇವ್ರ ಅಂಥ ಒಂದು ಸ್ಥಿತಿಯಿಂದ ಕೂಡ ನಿನ್ನನ್ನು ಕಾಪಾಡಿ ಆ ಮರಣದಿಂದ ಕೂಡ ನಿನಗೆ ದೇವ್ರು ತಪ್ಪಿಸ್ಯಾನ. ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕಾಗಿತ್ತು, ಆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಯಿಂದ ದೇವ್ರನ್ನ ತಪ್ಪಿಸ್ಯಾನ. ದೇವರು ನಿನಗೆ ತಪ್ಪಿಸುವಾಗ ನೀನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀನು ದೇವರ ಕಡೆ ತಿರುಗಿಕೊಂಡು ನೀ ಪ್ರಾರ್ಥನೆ ಮಾಡುವಾಗ ನೀನು ಮೇಲೆ ಅನುಭವಿಸ್ತೀವಿ ಪ್ರೇರೆ. ಪ್ರಾರ್ಥನೆ ಇಲ್ಲದೆ ದೇವರಿಗೆ ಕೃತಜ್ಞತವಾಗಿ ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ಸಮಯ ಸಂದರ್ಭ ಅವಕಾಶ ಸಿಕ್ಕಾಗ ದೇವರ ಸನ್ನಿಧಿಯನ್ನು ಅತಿ ಹೆಚ್ಚಿಗೆ ಆಶ್ರಯಿಸುವಾಗ ದೇವರು ಅತಿ ಹೆಚ್ಚಿಗೆ ನಿನ್ನನ್ನು ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೌವನ ವಿಷಯವಾಗಿ ಏನು ಕೇಳಿದೆವು? ಯೌವನನಿಂದ ಯಾರಿಗೆ ಕಷ್ಟ ಆಗ್ಯದ? ಯಾರಿಗೆ ಕಷ್ಟ ಆಗ್ಯದ? ಯೌವನನಿಂದ ನಾವಿದಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಕಷ್ಟ ಆಗ್ಯದ. ಅಂದರೆ ಮರಣ ಭಯಕ್ಕೆ ಅವ್ರು ಒಳಗಾಗ್ಯಾರ. ಇದು ಯಾಕೆ ಮರಣ ಭಯ ಇಂಥ ಸ್ಥಿತಿ ಸಮುದ್ರ ಈ ಅಲ್ಕುಲಲ ಯಾಕೆ ಆಗಿದೆ ಎಂಬುದಾಗಿ ಕಾರಣ ಹುಡುಕಿ ಒಂದು ಚೀಟು ಹಾಕುವಾಗ ಅದು ಯಾರಿಗೆ ಬಂದದ?
ಯಾರಿಗೆ ಬಂದದ? ಯೌವನನಿಗೆ ಆ ಚೀಟು ಬಂದದ. ಯೌವನನಿಗೆ ಬಂದಾಗ ಯೌವನನ ವಿಷಯವಾಗಿ ಮತ್ತು ಅಲ್ಲಿರ್ತಕ್ಕಂಥ ಮರಣ ಭಯಕ್ಕೆ ಒಳಗಾಗಿರ್ತಕ್ಕಂಥ ಜನರು ಏನು ಮಾಡ್ಯಾರ? ಪ್ರಾರ್ಥನೆ ಮಾಡ್ಯಾರ. ಪ್ರಾರ್ಥನೆ ಮಾಡಿ ಯೌವನನಿಗೆ ಎಲ್ಲಿ ಬಿಡಿಸ್ಯಾರ? ಅವರು ಎಲ್ಲಿ ಬಿಡಿಸ್ಯಾರ? ಸಮುದ್ರದ ಒಳಗೆ ಬಿಡಿಸ್ಯಾರ. ಸಮುದ್ರ ಒಳಗೆ ಬಿಡಿಸುವಾಗ ಯಾರಿಗೆ ಅಪ್ಪಣೆ ಕೊಟ್ಟನ ದೇವರು? ಯಾರಿಗೆ ಅಪ್ಪಣೆ ಕೊಟ್ಟನ? ಮೀನಿಗೆ ದೇವರು ಅಪ್ಪಣೆ ಕೊಟ್ಟನು. ಆ ಮೀನಿಗೆ ದೇವರು ಅಪ್ಪಣೆ ಕೊಟ್ಟಾಗ ಯೌವನನ ಜೀವಿತ ಏನಾಗದಲ್ಲಿ? ಏನಾಗ್ಯದ? ಮಾರ್ಪಟ್ಟದ ಪ್ರೇರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಏನಾಗ್ಯದ? ಮಾರ್ಪಟ್ಟನ ಯೌವನನು. ಮಾರ್ಪಟ್ಟು ಅಲ್ಲಿ ದೇವರು ಸನ್ನಿಧಿಲಿ ಉಪವಾಸ, ಒಂದು ಪ್ರಾರ್ಥನೆ, ವಿಜ್ಞಾಪನೆ, 3 ದಿನ ಮೀನಿನ ಹೊಟ್ಟೆ ಒಳಗೆ ಯೌವನನು ಪ್ರಾರ್ಥನೆ ಮಾಡ್ತಾನೆ ರೀ. ಇವತ್ತು ನಾವೇನು ಮಾಡ್ಬೇಕು? ಕಷ್ಟಕರ ಸಮಯದಲ್ಲಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕಾ? ಇನ್ನೊಬ್ಬರು ಹೋಗಿ ಹೇಳಬೇಕಾ? ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕಷ್ಟ ಬಂದಾಗ ಉಪವಾಸ, ಒಂದು ವಿಜ್ಞಾಪನೆ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಒಂದು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾನೆ? ದೇವರು ಕಳಿಸ್ತಾನೆ ಬೇರೆ. ಯೌವನನಿಗೆ ಹೇಗೆ ಮೀನಿಗೆ ಕಳಿಸೇನೋ ಹಾಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಿಮಗೆ ಕಳಿಸಿ ನಿಮಗೆ ಉನ್ನತರಾಗಿ ಬೆಳೆಯೋದಕ್ಕಾಗಿ ದೇವರು ಸಹಾಯ ಮಾಡ್ತಾನೆ ಬೇರೆ. ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚ್ರಿ ಮತ್ತು ನಾವು ಒಂದು ಪ್ರಾರ್ಥನೆ ಮಾಡಿ ನಾವು ಮುಂದಿನ ಕಾರ್ಯ ಕಡೆ ಹೋಗೋಣ. ಪ್ರಿಯರೇ, ಪ್ರಾರ್ಥನೆ. ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ರಿ. ಒಂದು ಸರ್ತಿ ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ರಿ. ದೇವರೇ ನಮ್ಮನ್ನು ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬಿದ್ದು ಹೋಗಿದ್ದೇವಯ್ಯ, ನಿನ್ನ ಸನ್ನಿಧಿಯಲ್ಲಿ. ನಿನ್ನ ಸನ್ನಿಧಿಯಿಂದ ಯೌವನನು ಓಡಿ ಹೋಗ್ಯಾನಪ್ಪಾಯ. ಜನರಿಗೇನು ಕಾಣಿಸಂದರೆ ಅಕೋ ಭಯಭಕ್ತಿ ಇದ್ದಂಥ ಜನ, ನಾ ದೇವರಲ್ಲಿ ಭಯಭಕ್ತಿ ಒಳವನಾಗಿದ್ದೆ ಎಂಬುದಾಗಿ ಹೇಳಿಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ ಹಿಂಗೆ ಓಡಿ ಬಂದಲ್ಲ ಎಂಬುದಾಗಿ ಅವನ ವಿಷಯವಾಗಿ ಜನರು ಚಿಂತೆ ಮಾಡ್ಯಾರ ಪ್ರೇರೆ. ಇವತ್ತು ನಿನ್ನ ವಿಷಯ ಕೂಡ ನೀನು ದೇವರ ಸನ್ನಿಧಿಯಲ್ಲಿ ಅದ್ಭುತ ಸಾಹಸ ಮಾಡುತ್ತಾ ಲೋಕದ ಕಡೆ ತಿರುಗಿ ಹೋಗಿ ಅನೇಕ ಒಂದು ಸಮಸ್ಯೆಗಳು ಮಾಡುತ್ತದೆ, ದೇವರಿಗೆ ಅವಮಾನಕರವಾಗಿ ಜೀವನ ಮಾಡುತ್ತದೆ. ನನ್ನ ಸೋದರ ಜಾಗ್ರತ. ನಿನ್ನಿಂದ ನಿನ್ನ ಕುಟುಂಬಸ್ಥರು ಕಷ್ಟಕ್ಕೊಳಗಲತ್ತಾರೆ, ನಿನ್ನಿಂದ ನಿನ್ನ ಮನೆಯವರು ಶೋಧನೆಗೆ ಒಳಗಲತ್ತಾರೆ, ನಿನ್ನಿಂದ ನಿನ್ನವರೇ ಅನೇಕ ಒಂದು ಶೋಧನೆಗೆ ಒಳಗಾಗಿದೆ. ಅಯ್ಯ ನನ್ನ ಮಗನ ಜೀವಿತ, ಅಯ್ಯ ನನ್ನ ಮಗಳ ಜೀವಿತ, ಅಯ್ಯ ನನ್ನ ಯಜಮಾನ ಜೀವಿತ ಎಂಬುದಾಗಿ ಕಣ್ಣೀರಿಡುತ್ತಾರೆ. ಅಥವಾ ನೀವು ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಇನ್ನೊಂದು ವ್ಯಕ್ತಿ ವಿಷಯವಾಗಿ ನೀವು ಅನುಭವಿಸ್ಲತ್ತೀರೇನು? ಇವತ್ತು ಒಂದು ವೇಳೆ ಯೌವನನ ಹಾಗೆ ನೀವು ಪ್ರಾರ್ಥನೆ ಮಾಡೋದ್ರೆ, ಅಥವಾ ಆ ಅನ್ಯ ಜನರು ಹೇಗೆ ಪ್ರಾರ್ಥನೆ ಮಾಡೋರಲ್ಲಿ, ಪ್ರಾರ್ಥನೆ ಮಾಡಿ ಯೌವನನಿಗೆ ಹೇಗೆ ಸಮುದ್ರದಲ್ಲಿ ಬಿಡಿಸ್ಯಾರೋ, ಒಂದು ಸಹಾಯಕನಾಗಿ ಯೌವನನಿಗೆ ಒಂದು ಮೀನಿಗೆ ದೇವರು ಹೇಗೆ ಕಳಿಸ್ಯಾನೋ, ನಿನ್ನ ಕೂಡ ಒಂದು ದಿನ ದೇವರು ಸಹಾಯಕರನ್ನು ಕಳಿಸ್ತಾನೆ ಪ್ರಿಯರೇ. ನೀ ಎಂಥ ಸ್ಥಿತಿಲಿದ್ದಿ, ಎಂಥ ಪರಿಸ್ಥಿತಿಲಿದ್ದಿ ದೇವರಿಗೆ ಗೊತ್ತದ. ಆದರೆ ನೀನು ಪ್ರಾರ್ಥನೆ ಮಾಡುವಾಗ, ನಿನ್ನವರು ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯ. ನಿನ್ನ ಜೀವಿತದಲ್ಲಿ ದೇವರಿಂದ ನೀನು ಅದ್ಭುತ ನೋಡ್ಬೇಕಾ, ದೇವರಿಂದ ಸೂಚಕ ನೋಡ್ಬೇಕಾ. ಅನ್ಯ ಜನರಾಗಿರ್ತಕ್ಕಂಥ ಜನರು ದೇವ್ರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡತ್ತಾರ. ನಾವಿಕರು ಅವರು ಅಷ್ಟೇ, ಅವ್ರು ನಿನವೆ ಪಟ್ಟಣದರಲ್ಲ, ಅವ್ರು ತಾರ್ಸಿಸಿಗೆ ಹೋಗ್ತಕ್ಕಂಥ ವ್ಯಕ್ತಿಗಳು ಮೊರೆ ಇಡ್ಲತ್ತಾರ. ಅವ್ರು ದೇವರಲ್ಲಿ ಪ್ರಾರ್ಥನೆ ಮಾಡತ್ತಾರ. ಪ್ರಾರ್ಥನೆ ಮಾಡಿ ಯೌವನನಿಗೆ ಬಿಡಿಸಿದ ತಕ್ಷಣ ದೇವರು ಮೀನಿಗೆ ಅಪ್ಪಣೆ ಕೊಟ್ಟನ. ಮೀನು ಯೌವನನಿಗೆ ನುಂಗಿ ಬಿಟ್ಟದ ಪ್ರಿಯರೇ. 3 ದಿನ ಮೀನಿನ ಹೊಟ್ಟೆ ಒಳಗೆ ಯೌವನನ ಒಂದು ಪ್ರಯಾಣ ಮಾಡ್ಯಾನ ಪ್ರಿಯರೇ. ಯೌವನನಿಗೆ ಯಾವ ಕೇಡಾಗಿಲ್ಲ, ಯಾವ ಹಾನಿ ಆಗಿಲ್ಲ, ಯೌವನನಿಗೆ ಯಾವ ಅಪಾಯ ಬಂದಿಲ್ಲ. ಆದರೆ ಯೌವನನ ಒಂದು ಕಾಲ ಕೂಡ ಅಯ್ಯ ನಿನ್ನ ಸನ್ನಿಧಿನ ತಪ್ಪಿಸ್ಕೊಂಡು ಎಲ್ಲಿ ಓಡ್ಲಕ್ಕಾಗಲ್ಲ ಅಂತ ತಿಳ್ಕೊಂಡನ. ಅದ್ಭುತವಾಗಿ ಯೌವನನು ಪ್ರಾರ್ಥನೆ ಮಾಡ್ಯಾನ ಪ್ರಿಯರೇ. ನನ್ನ ಸೋದರ, ನಿನ್ನ ಪ್ರಾರ್ಥನೆ ಏನಾಗ್ಯದ? ನಿನ್ನ ಪ್ರಾರ್ಥನೆ ಏನಾಗ್ಯದ? ಯಾಕೆ ನೀ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡತ್ತಿಲ್ಲ? ಯಾಕೆ ನಿಮ್ಮ ಮನೆಯಲ್ಲಿ ಒಂದು ಕೋಣೆ ಏರ್ಪಡಿಸ್ಕೊಂಡು ಪ್ರಾರ್ಥನೆ ಮಾಡತ್ತಿಲ್ಲ? ನೀವು ಬರೀ ಕಷ್ಟ 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 ಅಂತ ತಿಳ್ಕೊಂಡು ಅವ್ರ ಮುಂದೆ ಹೋಗಿ ಕಣ್ಣೀರಿಟ್ಟ, ಇವ್ರ ಮುಂದೆ ಹೋಗಿ ಕಣ್ಣೀರಿಟ್ಟ, ಅವ್ರು ನಮಗೆ ಸಹಾಯ ಮಾಡ್ತಾರೆ, ಇವ್ರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ತಿರುಗುತ್ತಾ ಯಾರು ಸಹಾಯ ಮಾಡಲಂತ ಸ್ಥಿತಿಯಲ್ಲಿ ಬಂದಾಗ ಅಯ್ಯೋ ಎಂಬುದಾಗಿ ನೀ ಕಣ್ಣೀರಿಡುತ್ತೇನೋ. ಆದರೆ ದೇವರು ನಿನಗ ಸಹಾಯಕನ ಪ್ರಿಯರೇ. ದೇವ್ರಿನ ಸಹಾಯಕನ, ದೇವ್ರಿನ ಕೈ ಬಿಡುವವನಲ್ಲ. ನೀನು ಒಂದು ವೇಳೆ ದೇವ್ರ ಕಡೆ ತಿರುಗಿಕೊಂಡು ಪ್ರಾರ್ಥಿಸೋದ್ರೆ ದೇವ್ರಿನ ಕೈ ಬಿಡಲ್ಲ. ಇವತ್ತಿನ ಒಂದು ಪ್ರಾರ್ಥನೆ ದೇವ್ರ ಸನ್ನಿಧಿ ಮುಟ್ತು ಪ್ರಿಯರೇ. ಇವತ್ತು ಇಷ್ಟು ದಿನ ಮಾರ್ಪಟ್ಟಿಲ್ಲೇನೋ, ಇವತ್ತು ಒಂದು ವೇಳೆ ನೀವು ಮಾರ್ಪಡುವುದ್ರೆ ಉತ್ತಮ ಅದ.
ಕೆಲವರು ಮಾರ್ಪಟ್ಟಿದ್ದೀರಿಲ್ಲ ಅಂತಿಲ್ಲ, ಆದರೆ ನೀವು ಮಾರ್ಪಟ್ಟು ಕೂಡ ದೇವ್ರ ಸನ್ನಿಧಿಯಲ್ಲಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ಇಲ್ಲ. ಕೆಲವರು ಪ್ರತಿದಿನ ದಿನದಲ್ಲಿ 2 ಸರ್ತಿ 3 ಸರ್ತಿ 4 ಸರ್ತಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದೀರಿ, ಉತ್ತಮ. ಅವಾಗೇ ನಿಮ್ಮ ಕುಟುಂಬಕ್ಕೆ ದೇವರು ಸಹಾಯ ಮಾಡ್ತಾರೆ, ಅವಾಗೇ ನಿಮ್ಮನ್ನು ರಕ್ಷಿಸ್ಲತ್ತ ದೇವರು, ಅವಾಗೆ ಮರಣ ಭಯ ನಿಮಗೆ ತಪ್ಪಲತ್ತ, ಅವಾಗೆ ಹಾಸ್ಪಿಟಲಿಂದ ದೂರ ಆಗಿರ್ಲತ್ತೀರಿ, ಅವಾಗೆ ಸಂತೃಪ್ತರಾಗಿ ಸಮೃದ್ಧಿ ಉಳ್ಳವರಾಗಿ ನೀವು ಜೀವನ ಮಾಡತ್ತೀರಿ. ತಾಯಿ ತಂದೆಗಳೇ, ನಿಮ್ಮ ಮಕ್ಕಳ ವಿಷಯವಾಗಿ ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರಿ ನೋಡ್ರಿ, ಅಷ್ಟು ನಿಮ್ಮ ಮಕ್ಕಳು ಜೀವಿತ, ನಿಮ್ಮ ಮಕ್ಕಳು ಭವಿಷ್ಯ ಉತ್ತಮದ ಪ್ರಿಯರೇ. ನಿಮ್ಮ ಮಕ್ಕಳಿಗೆ ಸಮೃದ್ಧಿದ ಸಂತೃಪ್ತಿದ. ನಿಮ್ಮ ಮಕ್ಕಳ ವಿಷಯವಾಗಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿರಿ, ನಿಮ್ಮವರ ವಿಷಯ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. 3 ದಿನ ಮೀನಿನ ಹೊಟ್ಟೆ ಒಳಗಿದ್ದು ಅಯ್ಯ ನಾ ಹೇಗೆ ಸಿದ್ಧವಾಗಿರ್ಬೇಕೆಂಬುದಾಗಿ ಯೌವನನ ಉಪವಾಸ ಪ್ರಾರ್ಥನೆ ಮಾಡೋಣ. ಇವತ್ತು ನೀನು ಕೂಡ ಉಪವಾಸವಾಗಿದ್ದು ಕರ್ತನ ಸನ್ನಿಧಿಯಲ್ಲಿ ಕರ್ತನ ಸಾವಾಸದಲ್ಲಿ ಬೆಳೆಯುವುದರೆ ಎಷ್ಟು ಉತ್ತಮದ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿ, ಯಾರ್ಯಾರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವ್ರ ಪ್ರಾರ್ಥನೆಯನ್ನು ಕೇಳಿ, ಎಲ್ಲ ಕೇಡಿಯಿಂದ, ಸಂಕಟದಿಂದ, ಸಮಸ್ಯೆಯಿಂದ, ಶೋಧನೆಯಿಂದ ಬಿಡುಗಡೆ ಮಾಡಿ ತಪ್ಪಿಸಿ ರಕ್ಷಿಸ್ತೇವೆ ಎಂದು ನಾವು ಪ್ರಾರ್ಥಿಸ್ತೇವೆ. ಈಗ ಸಮಯದಲ್ಲಿ ಉತ್ತಮವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಈ ವಾಕ್ಯದ ಅನುಸಾರವಾಗಿ ನೀನು ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ, ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ ಅದ್ಭುತವಾಗಿ ನೀ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಆಶೆನ ಹಸ್ತಗೊಪ್ಪಿಸ್ಕೊಟ್ಟಿದ್ದೆವು. ವಾಕ್ಯ ಅದ್ಭುತವಾಗಿ ಮಾತಾಡಿದ್ದಿ, ಇನ್ನು ಮುಂದೆ ಕೂಡ ಬರೋವಾರ ಕೂಡ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡಿ ಈ ವಾರ ಹೇಗೆ ರಕ್ಷಿಸ್ತಾ ಇದ್ದು ಬರೋವರ ಕೂಡ ಮಾತಾಡೋಣ ರಕ್ಷಿಸ್ತಾ ಬರ್ತೇವೆ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಆಮೇನ್ ಆಮೇನ್ ಆಮೇನ್.